ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಬಸವ ಸಮಿತಿ ಹಾಗೂ ಬಸವ ಕೇಂದ್ರ ಧಾರವಾಡ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 80. ಅನುಭವ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲತಾಣದಲ್ಲಿ ವೀಕ್ಷಿಸುತ್ತಿರುವ ಶರಣ ಬಂಧುಗಳಿಗೆ ಆತ್ಮೀಯ ಸ್ವಾಗತ ಕೋರುತ್ತಾ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ಸ್ವಾಗತ ಸುಸ್ವಾಗತ. ಈಗ ವಚನ ಪ್ರಾರ್ಥನೆ ಬಸವಂತಪ್ಪ ತೋಟದವರಿಂದ. ಹಾಡಿದೋಡೆ ಎನ್ವಡೆಯನ ಹಾಡುವೆ, ಹಾಡಿದೋಡೆ ಎನ್ವಡೆಯನ ಹಾಡುವೆ, ಬೇಡಿದೊಡೆ ಎನ್ವಡೆಯನ ಬೇಡುವೆ, ಹಾಡಿದೊಡೆ ಎನ್ವಡೆಯನ ಹಾಡುವೆ, ಬೇಡಿದೊಡೆಯನ್ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿ ಬೇಡುವೆ, ದೇವರಿಗೆ ಶರಗೊಡ್ಡಿ ಬೇಡುವೆ, ಹಾಡಿದೊಡೆಯನ್ ಹಾಡುವೆ, ಬೇಡಿದೊಡೆಯನ್ ಬೇಡುವೆ, ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಎಲ್ಲರಿಗೂ ಶರಣಾರ್ಥಿ. ವಚನ ಪ್ರಾರ್ಥನೆ ನಡೆಸಿಕೊಟ್ಟಂಥ ಬಸವಂತಪ್ಪ ತೋಟದವರಿಗೆ ಶರಣಾರ್ಥಿಗಳು. ಈಗ ಶೂನ್ಯ ಸಂಪಾದನೆ ಮಾಲಿಕೆ 80. ಆ ಮೂಲ ಪರವಸ್ತುವಿನ ಎರಡನ್ನು ಮಹಾನ್ ಶಕ್ತಿಗಳು, ಒಂದು ಭಕ್ತಿ ವಾರಿಧಿ, ಇನ್ನೊಂದು ಜ್ಞಾನ ವೈರಾಗ್ಯದ ಮೇರು ಶಿಖರ. ಈ ಎರಡು ಶಕ್ತಿಗಳ ಮಹಾಸಂಗಮ ಸನ್ನಿವೇಶ ಪ್ರಭು ಬಸವಣ್ಣನವರನ್ನು ಶ್ರೀಗಂಧದಂತೆ ಅರೆದು, ಸುವರ್ಣದಂತೆ ಒರೆದು, ಕಬ್ಬಿನಂತೆ ಕೊರೆದು ಪರೀಕ್ಷಿಸಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣ ಎಂದು ಅಪ್ಪಿಕೊಳ್ಳುವ ಈ ಮುಂದುವರೆದ ಭಾಗ 80ರ ಉಪನ್ಯಾಸ ನೀಡಲು ಡಾಕ್ಟರ್ ಶಂಭು ಹೆಗಡಾಳರಲ್ಲಿ ವಿನಂತಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿಶ್ವೇಶ್ವರನರನ್ನು ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ, ಯಾವತ್ತು ಸದಸ್ಯರಿಗೆ ನನ್ನ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಆನ್ಲೈನ್ ಅರಿವಿನ ಮನೆಯ ಅಡಿಯಲ್ಲಿ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 80ನೇ ಸಂಚಿಕೆಯಲ್ಲಿ ನೆರೆದು ಬಂದಂಥ ಶ್ರೋತೃಗಳಲ್ಲಿ, ಹಿರಿಯರಲ್ಲಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಲ್ಲಿ ನನ್ನ ಭಕ್ತಿಯ ಅನಂತ ಶರಣಾರ್ಥಿಗಳು. ಕಳೆದ ವಾರದಲ್ಲಿ ಅಲ್ಲಮ ಪ್ರಭುದೇವರು ಮಹಾಮನೆಯ ಪ್ರವೇಶ ಮಾಡಲಿಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಂತಾಗಿದೆ. ಇನ್ನೂ ಕೊಟ್ಟಿಲ್ಲ, ಆದರೆ ಒಂದಿಷ್ಟೇನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅನ್ನೋ ರೀತಿಯಲ್ಲಿ. ಅದಕ್ಕೆ ಅವರು ಎಲ್ಲ ಹೇಳಿದರು. ಅವರಿಗೆ ಎಲ್ಲ ಬಸವೇಶ್ವರರು ಎಷ್ಟು 3, 4, 6, 7 ವಚನಗಳಲ್ಲಿ ತಮ್ಮ ನಿವೇದನೆಯನ್ನು ಮಾಡಿಕೊಂಡ ಮೇಲೆ ಅವಾಗ ಹೇಳ್ತಾರೆ ಅವರು, ಆರಾಧಿಸಿ ವಿರೋಧಿಸುವರೆ, ಪೂಜಿಸಿ ಪೂಜೆಯ ಮರೆವರೆ, ಜಂಗಮ ಲಿಂಗವೆಂದರಿದವರು ಸಂಚ ತಪ್ಪುವರೆ, ಗಾಳಿಯೂ ಗಂಧವೂ ಕೂಡಿದಂತೆ ಜಗದೊಳಗೆ ಇದೇ ಕೀರ್ತಿ ವಾರ್ತೆ ಹಡೆದೆಯಲ್ಲ ಬಸವಣ್ಣ, ನಿನ್ನ ಶಿಶುವಿನೊಡತನ ತೆರಹು ಮರಹ, ವಸುದೆಯೊಳಗನ ಪ್ರಮಥರು ಮೆಚ್ಚುವರೆ, ತಿಳಿದು ನೋಡುವರೇ ಗುಹೇಶ್ವರನ ಶರಣ ಅಲ್ಲಯ್ಯಂಗೆ, ನೀನು ಪರಮಾರಾಧ್ಯರು ಕಾಣ ಸಂಗನ ಬಸವಣ್ಣ. ಇಲ್ಲಿ ಮಿಶ್ರ ಇದೆ. ಇಲ್ಲಿ ಸಂಪೂರ್ಣ ಒಮ್ಮೆ ಒಪ್ಪಿಗೆ ಕೊಟ್ಟಿಲ್ಲ ಅವರು. ಮತ್ತು ಆ ಹಿಂದಿನ ಆ ಒಂದು ಏನೋ
ಆರೋಪವನ್ನು ಮುಂದುವರ್ಸ್ಕೊಂಡು ಬಂದಾರ. ಆ ಎಳೆ ಐತಿ ಇಲ್ಲಿ. ಆದರೆ ಇಲ್ಲಿ ಒಂದು ಸ್ವಲ್ಪ ಕೊನೆಗೆ ಏನು ಹೇಳಿದ್ರು ಅಂದ್ರೆ, ತಿಳಿದು ನೋಡುವರೆ ನೀ ಯಾರು ಬೇರೆ ಅಲ್ಲ, ನೋಡಿದ್ರೆ ಗುಹೇಶ್ವರನ ಶರಣ ಅಲ್ಲಯ್ಯಂಗೆ, ಅಲ್ಲಮ್ಮ ಪ್ರಭುದೇವರಿಗೆ ನೀನು ಪರಮಾರಾಧ್ಯರು. ಅಂದರೆ ಪ್ರಭುದೇವರಿಗೆ ನನಗೆ ನೀನು ಪರಮಾರಾಧ್ಯ, ಇದೇನು ಬೇರೆ ಅಲ್ಲ. ಆದರೂ ಏನಂದರು, ಪೂಜಿಸಿ ಪೂಜೆಯ ಮರೆವರೆ, ಜಂಗಮಲಿಂಗವೆಂದರಿದವರು ಸಂಚ ತಪ್ಪುವರೆ. ಅದಕ್ಕಷ್ಟ ನನಗೆ ನೋವಾಗಿದ್ದು, ನೀವೆಲ್ಲ ಕರೆ ಅಂತ ಹೇಳಿ ಹಂಗೆ ಹೇಳಿದ ಮೇಲೆ ಇವರಿಗೆ ಒಂದಷ್ಟು ಏನು ಬಂತು, ಭರವಸೆ ಬಂತು. ಹಾಂ, ಇನ್ನೇನೋ ಒಂದಿಷ್ಟು ಅಂದು ಇವರು ಏನಂದರು, ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ. ಇದನ್ನೆಲ್ಲ ಹೇಳಿದ್ದೇನೆ. ಕೂಡಲ ಸಂಗಮದೇವ ನೀನೇ ನನಗೆ ಗುರು, ನಾನೇ ನಿಮ್ಮ ಶಿಷ್ಯನೆಂಬುದ ನಿಮ್ಮ ಶರಣ ಸಿದ್ದರಾಮಯ್ಯ ದೇವರು ಬಲ್ಲರು ನೋಡು, ಕೃಪೆ ಮಾಡ ಪ್ರಭುವೇ ಅಂತ ಸಿದ್ದರಾಮೇಶ್ವರರನ್ನು ಕೈ ಮಾಡಿ ತೋರಿಸಿ ಅವರನ್ನು ಸಾಕ್ಷಿ ರೂಪದಲ್ಲಿ ಅವ್ರನ್ನ ನಿಲ್ಲಿಸಿ ಏನು ಮಾಡಿದರು, ಮತ್ತು ತಮ್ಮ ನಿವೇದನೆಯನ್ನು ಮಾಡಿಕೊಂಡು ಕಳೆದ ವಾರ ನಾವು ಇಷ್ಟು ಮಾಡಿದ್ವಿ. ಎನ್ನ ಪರಮಗುರು ನೀನೇ ಎಂಬುದನ್ನು ನಾನಿಮಗೆ ಭಕ್ತನೆಂಬುದನ್ನು ಸಿದ್ದರಾಮಯ್ಯ ದೇವರು ಬಲ್ಲರು ಎಂದು ಬಸವರಾಜ ದೇವರು ಭಿನ್ನಹಂ ಮಾಡಿ ಮಠಕ್ಕೆ ಭುಜಂಗೈಯುವುದೆಂದು ಭಿನ್ನಯಿಸುತ್ತಾರಲ್ಲ. ನೋಡ್ರಿ, ಅವರಿಗೆ ಎಲ್ಲ ಗೊತ್ತೈತಿ, ಬರ್ರಿ ನೊಳಗೆ ಅಂತ ಕರೆದರು. ಆವಾಗ ಆ ಸಿದ್ದರಾಮಯ್ಯ ದೇವರು ಪ್ರಭುದೇವರೊಡನೆ ಬಸವರಾಜ ದೇವರ ಘನವ ಕೊಂಡಾಡಿ ಆ ಬಸವರಾಜ ದೇವರ ಮಠಕ್ಕೆ ಭುಜಂಗೈಯುವುದೆಂದು ಭಿನ್ನಯಿಸುವ ಪ್ರಸ್ತಾವದ ವಚನ. ಹೌದು, ಹಂಗಿಲ್ಲ, ನೀವು ತಿಳ್ಕೊಂಡಂಗಿಲ್ಲ, ಬಸವಣ್ಣವ್ರು ಹೆಂಗದಾರ ಅನ್ನೋದನ್ನು ಅವರು ಸಿದ್ದರಾಮೇಶ್ವರ ಮಾತು. ಕೇಳು 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 ಕೇಳ ಎಲೆ ಅಯ್ಯ, ಸಿದ್ದರಾಮೇಶ್ವರರು ಕೇಳು ಕೇಳ ಎಲೆ ಅಯ್ಯ, ಆದಿ ಅನಾದಿ ಇಲ್ಲದಂದೊಂದು ಬಸವಣ್ಣನೇ ಭಕ್ತ. ಈ ಲೋಕದಲ್ಲಿ ಯಾರು ಭಕ್ತರ ಅಂತ ಅನಿಸ್ಕೊಂಡಿದ್ರೆ, ಆದಿ ಅನಾದಿ ಇಲ್ಲದಂದು ಇದು ಏನೂ ಇಲ್ಲದಾಗ ಭಕ್ತ ಅಂತ ಯಾರು ಅನ್ನಿಸ್ಕೊಂಡಿದ್ರೆ ಅದು ಪ್ರಥಮದಲ್ಲಿ ಬಸವಣ್ಣನೇ. ಆತನ ಭಕ್ತಿಯನ್ನು ಪರೀಕ್ಷೆ ಮಾಡಬೇಡ ಅಂತ. ಆದಿ ಅನಾದಿ ಇಲ್ಲದಂದು ಬಸವಣ್ಣನೇ ಭಕ್ತ, ನಾದ ಬಿಂದು ಕಳೆಗಳಿಲ್ಲದಂದು ನೀನೇ ಜಂಗಮ. ಅವ್ರೊಬ್ಬರನ್ನ ಹೊಗಳಿಲ್ಲ ಇವ್ರು ಜಾಣ್ರಿ. ಅವರು ಸಿಟ್ಟು ಬಂದವ್ರನ್ನ ಯಾರ ಮೇಲೆ ಸಿಟ್ಟು ಎದ್ದಿರ್ತಾರೆ, ಬರೀ ಅವ್ರನ್ನಷ್ಟ ಹೊಗಳಿಬಿಟ್ರೆ ಸಿಟ್ಟು ಬಂದವ್ರಿಗೆ ಮತ್ತೆ ಸಿಟ್ಟು ಬರ್ತೈತೆ ರೀ. ಎಷ್ಟು ಜಾಣ್ಮೆ ಐತೆ ನೋಡ್ರಿ ಸಿದ್ದರಾಮ ಶಿವಗಳು ಹೆಂಗೆ ಹೇಳ್ತಾರೆ. ಇಲ್ಲಿ ಇಬ್ಬರೂ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅಲ್ಲೇ ಸಿಟ್ಟಿಗೆ ಎದ್ದವ್ರನ್ನೂ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಅದಕ್ಕೆ ಇಲ್ಲಿ ಏನು ಮಾಡಿದ್ರಿ, ಇಲ್ಲಿ ನೋಡ್ರಿ ಹೆಂಗೆ ಹೇಳಿದರು, ಆದಿ ಅನಾದಿ ಇಲ್ಲದಂದು ಬಸವಣ್ಣನೇ ಭಕ್ತ ಅಂದು ಸುಮ್ಮ ಕುಂದ್ರಲಿಲ್ಲ. ಮುಂದೆ ಹೇಳಿದರು, ನಾದ ಬಿಂದು ಕಳೆಗಲಿಲ್ಲದಂದು ನೀನೇ ಜಂಗಮ. ಯಾರಿಗೆ ಹೇಳಿದರು? ಪ್ರಭುದೇವ್ರಿಗೆ ಹೇಳಿದರು. ನೀವೇನು ಕಡಿಮೆ ಇಲ್ಲ. ಶಿವಶಕ್ತಿಗಳ ಉದಯವಾಗದ ಮುನ್ನ ಬಸವಣ್ಣನೇ ಭಕ್ತ. ಶಿವಶಕ್ತಿ ಅಂದರೆ ಮಹಾಲಿಂಗ ಸ್ವರೂಪ ಒಂದಿದ್ದದ್ದು ಎರಡು ಆಗೋಕ್ಕಿಂತ ಮುಂಚೆಕನ ಆ ಸ್ಥಿತಿಯಲ್ಲೇ ಬಸವಣ್ಣ ಭಕ್ತನಾಗಿದ್ದ ಅಂತ ಮೂಲಕ್ಕೆ ಹೋಗ್ಬಿಟ್ರು. ಸುರಾಳ ನಿರಾಳವೆಂಬ ಶಬ್ದ ಹುಟ್ಟದ ಮುನ್ನ ನೀನೇ ಜಂಗಮವಾಗಿದ್ದೆ. ಇವ್ರನ್ನೂ ಬಿಡಲಿಲ್ಲ ಅವಾಗ. ಈ ಉಭಯ ಭಾವದಲ್ಲಿ ಭೇದ ಉಂಟೆ. ನೀನು ಜಂಗಮ, ಆತ ಭಕ್ತ. ಭಕ್ತ ಬಿಟ್ಟು ಜಂಗಮ ಇಲ್ಲ, ಜಂಗಮ ಬಿಟ್ಟು ಭಕ್ತ ಇಲ್ಲ. ಇಲ್ಲಿ ನೀವೇನರ ಬೇರೆ ಅಂತ ಕಾಣಾಕತ್ತೀರಿ. ಇಲ್ಲಿ ಯಾಕೆ ಜಗಳ ಅಂತ ಮತ್ತು ನಿಮ್ಮ ನಡಕ್ಕೆ ಯಾಕಪ್ಪ ಜಗಳ? ಉಭಯ ಭಾವದಲ್ಲಿ ನೋಡ್ರಿ ಭೇದ ಉಂಟೆ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಬಸವಣ್ಣ ನಾರೆಂಬುದ ನಿಮ್ಮಲ್ಲಿ ನೀವೇ ತಿಳಿದು ನೋಡಿ. ನಾವೇನು ಹೇಳೋದೈತಿದ್ರಾಗ, ನಾವು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ತಿಳಿದು ನೋಡ್ರಿ. ನೀವು ಸ್ವಲ್ಪ ಸಾವಧಾನದಿಂದ, ಸ್ವಲ್ಪ ತಾಳ್ಮೆಯಿಂದ, ಹೌದಾ, ಸ್ವಲ್ಪ ಕೋಪರಹಿತವಾಗಿ ಏನು ಮುನಿಸ್ಕೊಂಡಿರಲ್ಲ, ಅದು ನಿಜ ಮುನಿಸೋ ಹುಸಿ ಮುನಿಸೋ ಗೊತ್ತಿಲ್ಲ, ಆದರೂ ಅದನ್ನು ತಣ್ಣಗೆ ಮಾಡಿಕೊಂಡು ನೀವೇ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಕುಂತು ವಿಚಾರ ಮಾಡಿರಿ. ಬಸವಣ್ಣವ್ರು ಯಾರು ಅನ್ನೋದು ಗೊತ್ತಾಕತ್ತೆ ನಿಮಗೆ. ನಿಮ್ಮನ್ನು ಬಿಟ್ಟು ಅವರಿಲ್ಲ, ಅವ್ರನ್ನ ಬಿಟ್ಟು ನೀವಿಲ್ಲ. ಯಾರ ಮೇಲೆ ಮುನಿಸಿದು? ಯಾಕೆ ಮುನಿಸು? ಯಾರ ಮೇಲೆ ಮುನಿಸು? ಯಾಕೆ ಮುನಿಸು? ಯಾರ ಮೇಲೆ ಯಾರು ಮುನಿಸ್ಕೊಳ್ಳೋದು? ನೀವು ಬೇರೆನೇ ಅಲ್ಲ. ನೀವು ಅವ್ರ ಮೇಲೆ ಮುನಿಸ್ಕೊಂಡ್ರೆ ನಿಮ್ಮ ಮೇಲೆ ನೀವು ಮುನಿಸ್ಕೊಂಡಂಗೆ ಅನ್ನೋ ಅರ್ಥದೊಳಗೆ ಹೇಳಕತ್ತಾರ ಅವರು. ಅವ್ರನ್ನ ಬಿಟ್ಟು ಇವರಿಲ್ಲ, ಇವ್ರನ್ನ ಬಿಟ್ಟು ಅವರಿಲ್ಲ. ಹಿಂಗಿದ್ದಾಗ ಇದ್ಯಾಕೆ ಇದು ಎದ್ರ ಸಂಬಂಧ ಇದೆಲ್ಲ? ಬಸವಣ್ಣ ನಾರೆಂಬುದು ನಿಮ್ಮಲ್ಲಿ ನೀವೇ ತಿಳಿದು ನೋಡಿ, ಕೃಪೆ ಮಾಡ ಪ್ರಭುವೇ. ಅವರು ಕರೆದ್ರು, ಇವರು ಕರೆದ್ರು. ಬಂದು ಬಿಡ್ರಿ, ಸಾಕು ಮುಗಿಸ್ಬಿಡ್ರಿ ಇಲ್ಲಿಗೆ. ಬರ್ರಿ
ಒಳಗೆ ಅಂತ ಇವ್ರು ಕರೆದ್ರು. ಮುಂದೆ ಇಂತು ಸಿದ್ದರಾಮಯ್ಯ ದೇವರು ಬಸವರಾಜ ದೇವರ ಘನವ ತೋರಿ ಪ್ರಭುದೇವರಿಗೆ ಭಿನ್ನಹಂ ಮಾಡಲು ಆ ಪ್ರಸ್ತಾವದಳು ಅವ್ರು ಹಿಂಗೆ ಹೇಳೋ ಪುರುಸತ್ತಿಲ್ಲನ ಆ ಪ್ರಸ್ತಾವದಳು ಚಿಕ್ಕದಣ್ಣಾಯಕರು ಅಂದ್ರೆ ಚನ್ನಬಸವಣ್ಣವರು, ಚಿಕ್ಕದಣ್ಣಾಯಕರು ಪ್ರಭುದೇವರಿಗೆ ನಮಸ್ಕಾರಮಂ ಮಾಡಿ ಭಿನ್ನಯಿಸುವ ಪ್ರಸ್ತಾವದ ವಚನ. ಈಗ ಬಿಡಬಾರ್ದು, ಸ್ವಲ್ಪ ಅವರ ಎನ್ನ ಪರಮಾರಾಧ್ಯ ನೀನೇ ಅಂತ ಹೇಳಿದ ಮೇಲೆ ಒಂದಿಷ್ಟು ಮನಸ್ಸು ಶಾಂತ ಆಗೈತಿ. ಇದ್ದರೂ ಇದು ಹುಸಿ ಮುನಿಸು, ಇವ್ರ ಅಂತರಾಳದ ಬಯಕೆ ಗುರ್ತಾತು ಅಂದಮೇಲೆ ಸಾಡ್ಲಿ ಬಿಡಲಾರ್ದಂಗೆ ಒಬ್ಬರ ಮೇಲೆ ಒಬ್ಬರು ಅವ್ರನ್ನ ಏನು ಮಾಡಿದರು, ಬಸವಣ್ಣವ್ರ ಹಿಂದಕ್ಕೆ ಸರಿಸಿದ್ರು. ತಡೆ ನೀವು ಹೇಳೋದು ಬ್ಯಾಡಿನ್ನ ಅಂದವ್ರ ಸಿದ್ದರಾಮ ಶಿವಗಳು ಹೇಳಿದರು. ಸಿದ್ದರಾಮ ಶಿವಗಳು ಹೇಳೋದು ಮುಗಿದ ತಕ್ಷಣ ಚನ್ನಬಸವಣ್ಣವ್ರು ಬಂದರು ಮುಂದೆ. ಏನಂದರು? ನಮಸ್ಕಾರಮಂ ಮಾಡಿ ಭಿನ್ನಯಿಸುವ ಪ್ರಸ್ತಾವದ ವಚನ. ಶರಣು ಶರಣಾರ್ಥಿ ಮಹಾದೇವರ ದೇವ ಶರಣು ಶರಣಾರ್ಥಿ. ಒಂದೇ ಸಾಲಿನಾಗ 4 ಸಲ ಶರಣು ಶರಣಾರ್ಥಿ. ಇದು ಶರಣು ಶರಣಾರ್ಥಿ ಮಹಾದೇವರ ದೇವ ಶರಣು ಶರಣಾರ್ಥಿ. ಯಾರು ಹೇಳಕತ್ರಿ ಇಲ್ಲಿ? ಚನ್ನಬಸವಣ್ಣವ್ರು. ಯಾರಿಗೆ ಹೇಳಕತ್ರು? ಪ್ರಭುದೇವರಿಗೆ. ಮತ್ತು ಶರಣು ಶರಣಾರ್ಥಿ ಮಹಾದೇವರ ದೇವ ಶರಣು ಶರಣಾರ್ಥಿ, ಪರಬ್ರಹ್ಮ ಸ್ವರೂಪ ಶರಣು ಶರಣಾರ್ಥಿ. ಮತ್ತು ಶರಣು ಶರಣಾರ್ಥಿ. ನೀವೇನು ಕಡಿಮೆ ಇಲ್ಲರಪ್ಪ, ನೀವು ಪರಬ್ರಹ್ಮ ಸ್ವರೂಪನೇ ಅದಿರಿ, ನಿಮಗೆ ಶರಣು ಶರಣಾರ್ಥಿ. ನಿರಾಕಾರ ತತ್ವವೇ ನೀವೇ ಗತಿಮತಿ, ನಿಮ್ಮ ಚರಣಕ್ಕೆ ಶರಣಯ್ಯ. ನೋಡ್ರಿ, ಬರೀ ಶರಣ ಅನ್ನೋದ ಹೇಳಕತ್ತಾರೆ ಈಗ ಅವರು. ಪರಬ್ರಹ್ಮ ಸ್ವರೂಪ ಶರಣು ಶರಣಾರ್ಥಿ, ನಿರಾಕಾರ ತತ್ವವೇ ನೀವೇ ಗತಿಮತಿ, ನಿಮ್ಮ ಚರಣಕ್ಕೆ ಶರಣಯ್ಯ. ಮುಂದೆ ಹೇಳ್ತಾರೆ ನೋಡ್ರಿ. ಸತಿಪತಿಯ ಒಲುಮೆಯ ಮುನಿಸು. ಈಗ ಬಂದರು. ಇಷ್ಟಕ್ಕಿಂತ ಮೊದಲು ಬರೇ ಶರಣ ಅಂದರು. ಅಂದ್ರೆ ಅವ್ರನ್ನ ಹೊಲಸು ಹೋಗ್ಬೇಕಲ್ಲ. ಹಂಗೆ ಶರಣ ಹಂಗೆ ಪೀಠಿಕೆ ಹಾಕಿದರು. ಏನು ಹಾಕಿದರು? ಸತಿಪತಿಯ ಒಲುಮೆಯ ಮುನಿಸು, ಅತಿ ಬೇಟವೆಂಬುದು ತಪ್ಪದು ನೋಡ. ಉದಾಹರಣೆ ಕೊಟ್ಟರು. ಸತಿಪತಿಗಳು ಪರಸ್ಪರ ಮುನಿಸ್ಕೋತಾರ. ಅವ್ರ ನಡುವೆ ಮೂಡಿದ ವೈಮನಸ್ಸು ಅದು ಮಾತ್ಸರ್ಯ ಮೂಲವಾದದ್ದಲ್ಲ. ಆ ಮುನಸ್ಸಿನ ಮೂಲ ಮಾತ್ಸರ್ಯ ಇರಂಗಿಲ್ಲಲ್ಲೇ. ಎಷ್ಟು ಲೋಕಾನುಭವ. ಜಗಳ ಮಾಡಕತ್ತಾರ ಅಂದ್ರೆ ಏನು? ಅವ್ರ ಜಗಳ ನೋಡಿ ಯಾರು ಬಂದು ಏನರ ಅಂದ್ರೆ ಸುಮ್ಮಿರ್ತಾರನ ಅವರಿಬ್ಬರು? ಜಗಳ ನಿಂತ ಬಿಡ್ತೈತೆ ಅಲ್ಲಿ ಅವ್ರದ್ದು. ಜಗಳ ನಿಂತ ಬಿಡ್ತೈತಿ. ಯಾಕಪ್ಪ ನೀ ಯಾರು ಅಂತಾರೆ ಅವ್ರು. ಯಾಕೆ ಬಡ್ದಾಡಕ್ತಿರ? ಅದಕ್ಕೆ ಬಂದು ನಮ್ಮ ಜಗಳು ಅದು ನೀ ಯಾಕೆ ಬರ್ತೀಯ ಅಂತಾರೆ ಅವ್ರು. ಇಲ್ರಿ ಏನೋ ಜಗಳ ಮಾಡಾಕ್ತಿರ ಅದಕ್ಕೆ ನಾ ಹೇಳಕ್ಕೆ ಬಂದೆ. ಅದೆಲ್ಲ ಹೋಗೋದು ನಮ್ಮ ಗಂಡ ಇಂತ ಜಗಳ ಇರ್ತದೆ ನಮ್ದಂತ. ಅದು ಆ ಮುನಿಸಿಗೆ ಮಾತ್ಸರ್ಯ ಮೂಲ ಆಗಿರೋದಿಲ್ಲ. ಅದು ಅತಿ ಅನುರಾಗ ಮೂಲವಾದುದು. ಅತಿ ಪ್ರೀತಿ ಹೆಚ್ಚಾಗಿ ಜಗಳ ನಡೆದತ್ತಂತಲ್ಲಿ. ಅತಿ ಅನುರಾಗ ಅದು ಒಮ್ಮೊಮ್ಮೆ ಮುನಿಸಿಗೆ ಕಾರಣ ಆಗಿರ್ತದಂತ. ಅಂಥ ಮುನಿಸಂತ ಸತಿಪತಿಗಳ ನಡುವೆ ಇವರು ಮುನಿಸು. ಹೌದಾ? ಹಂಗೆ ನಿಂಬುದು ಅಂತೆಗ. ಈಗ ನಿಮ್ಮ ನಡುವೆ ಮುನಿಸು ಬಂದೈತಲ್ಲ ಇಬ್ಬರ ನಡುವೆ, ಅದು ಯಾವುದೇ ಮಾತ್ಸರ್ಯದಿಂದ ಕೂಡಿದ ಮುನಿಸಲ್ಲ ಅಂತ ನನಗೆ ಅನ್ಸಾಕತ್ತೈತಿ. ಇದು ಇಬ್ಬರು ಒಬ್ರನ್ನೊಬ್ರು ನೀವು ಅತಿ ಆರಾಧಿಸ್ತೀರಿ ನೀವು. ನಿಮ್ಮ ಪ್ರಾಣ ಅವ್ರ ಪ್ರಾಣ ನೀವು. ನಿಮ್ಮ ದೇಹ ಅವ್ರ ದೇಹ ನೀವು ಆಗಿದ್ದಂಥವ್ರು ನೀವು. ಮ್ಯಾಲೆ ಹೇಳ್ಯಾರಲ್ಲ ಸಿದ್ದರಾಮ ಶಿವಗಳು, ಆದಿ ಅನಾದಿಲ್ಲದಂದು ನೀನೇ ಬಸವಣ್ಣನೇ ಭಕ್ತ, ನೀನೇ ಜಂಗಮ ಅನ್ನುವಂಥ ಕಾರಣ. ಇವಿಬ್ಬರು ಒಂದೇ ಸಮಯಕ್ಕೆ ಇದ್ದವ್ರು ನೀವು. ನೀವು ಇಬ್ಬರು. ಅವ್ರು ಹೇಳಿದ್ರೆ ಜಾಡ್ ಹಿಡ್ಕೊಂಡು ಇವರು ಬಂದ್ರಿ ಇಲ್ಲಿ. ಅದಕ್ಕೆ ಅವ್ರು ಏನಂದರು? ಬಸವಣ್ಣನವರ ಹಿಂದಿನ ಮುನಿಸು ಏನೈತಲ್ಲ ನಿಮ್ಮದು, ಅತಿ ಬೇಟವೆಂಬುದು ತಪ್ಪದು ನೋಡ. ನಿಮ್ಮ ಶರಣ ಬಸವಣ್ಣ ನೊಡತನ ಮುನಿಸು ಈಗ ಹೆಂಗಾಗೈತೆ ಅಂದ್ರೆ ನಿಮ್ಮದು ಅವ್ರ ಜೋಡಿ ಇರು ನಿಮ್ಮ ಮುನಿಸು ಎನ್ನ ಮನಕ್ಕೆ ಸಂಶಯ ತೋರದು ನೋಡ. ನನಗೆ ಒಟ್ಟ ಸಂಶಯನ ಬರಾಕ್ತಿಲ್ಲ. ನಿಮ್ಮ ನಡುವಿನ ಜಗಳ ಅದು ಜಗಳ ಅಂತ ನನಗೆ ಅನಿಸವಲ್ದು ಅಂತಾರೆ ಅವರು. ಇದು ಯಾಕಂದರೆ ಇಲ್ಲಿ
ಇಲ್ಲಿ ಸತಿಪತಿಯರ ಶರಣಸತಿ ಲಿಂಗಪತಿಯರ ಸಮರಸಾನಂದ ಸುಖಮೂಲವೆಂಬುದರಲ್ಲಿ ನಿಮ್ಮ ಮುನಿಸಿಗೆ ಮೂಲ ಕಾರಣ ಶರಣಸತಿ ಲಿಂಗಪತಿಯರ ಸಮರಸಾನಂದ ಸುಖಮೂಲವೇ ಕಾರಣ ಅನ್ನೋದ್ರೊಳಗೆ ನನಗೆ ಎಳಷ್ಟು ಸಂಶಯನೇ ಇಲ್ಲ. ಇಲ್ಲಿ ಮಾತ್ಸರ್ಯದ ಮೂಲ ಅನ್ನೋದು ನನಗೆ ಒಟ್ಟ ಅನಿಸೇ ಇಲ್ಲದು. ನಿಮ್ಮೊಳಗೆ ಆ ರೀತಿಯಾದ ಸಂಬಂಧ ಐತಿ. ಸಂತೆಯ ನೆರವಿಯಲ್ಲಿ ಅಭಿಮಾನದ ಮಾತು ಮಾರಬಹುದೇ. ಮುಂದೆ ಎಷ್ಟು ಚಂದ ಕೇಳ್ತಾರೆ ನೋಡಿ. ಅದು ಮುನಿಸು ಮಾತ್ಸರ್ಯದ ಮುನಿಸೇ ಆಗಿರಲಿ, ಅನುರಾಗದ ಮುನಿಸೇ ಆಗಿರಲಿ, ಆ ಮುನಿಸು ಎಲ್ಲಿ ನಡಿಬೇಕು ಅಲ್ಲೇ ನಡಿಬೇಕು. ಸತಿಪತಿಯರ ನಡುವಿನ ಮುನಿಸು ಅದು ಅನುರಾಗದ ಮೂಲದ ಮುನಿಸಾಗಿದ್ದರೂ ಕೂಡ ಅದು ಮನೆ ಒಳಗೆ ನಡಿಬೇಕು. ಅದನ್ನು ಬೀದಿಗೆ ತಂದ್ರೆ ಹೆಂಗಪ್ಪ? ಅದನ್ನು ಬೀದಿಗೆ ಬಂದು ನಿಂತು ಇಬ್ಬರು ನಮ್ಮದು ಅನುರಾಗದ ಮೂಲದ ಜಗಳರಿ, ನಮ್ದು ಏನು ಜಗಳಕ್ಕೆ ನೀವೇನು ತಲೆ ಕೆಡಿಸ್ಬೇಡ್ರಿ ಅಂತ ಓಣಿ ನಡಕ್ಕೆ ನಿಂತು ಗಂಡ ಹೆಂಡ್ತಿ ದಿನ ಬಡ್ದಾಡಕತ್ತಂದ್ರೆ ಏನು ಆಕತ್ತದ ಪರಿಸ್ಥಿತಿ? ಚಂದ ಆಕತ್ತೆ ಅನ್ನೋದು ನೋಡವ್ರಿಗೆ ಅಂತ ಉದಾಹರಣೆ. ಅದು ಮನ್ಯಾಗ ಬಡ್ದಾಡ್ತಾರೆ, ಯಾರೂ ತಲೆ ಕೆಡಿಸ್ಕೊಳಂಗಿಲ್ಲ. ಅದಕ್ಕೆ ಹಂಗೆ ಇರ್ತದೆ ನೋಡ್ರಿ, ಒಂದು ತಾಸು ಹಂಗೆ ಒಂದು ತಾಸು ಹಿಂಗೆ ಅಂತಾರೆ. ಅದನ್ನು ತಂದು ಬೀದಿಗೆ ತಂದ್ರೆ ಅಂದ್ರೆ ಏನದು ಅಂತ ನೋಡ್ರಿ. ಚನ್ನಬಸವಣ್ಣವರು ಎಷ್ಟು ಸ್ವಚ್ಛವಾಗಿ ಎಷ್ಟು ಧೈರ್ಯ ನೋಡ್ರಿ ಅವ್ರಿಗೆ ಹಂಗೆ ಹೇಳಾಕತ್ತಾರೆ. ಯಾವ ಉದಾಹರಣೆ ಕೊಟ್ಟು ಹೇಳಾಕತ್ತಾರೆ ಪ್ರಭುದೇವರಿಗೆ ಅವರು. ಭಾಳ ಇದಕ್ಕೆ ಭಾಳ ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ. ಸಂತೆಯ ನೆರವಿಯಲ್ಲಿ ಅಭಿಮಾನದ ಮಾತು ಮಾರಬಹುದೇ. ಈ ರೀತಿಯಾದ ಅನುರಾಗದ ಮುನಿಸ್ ಇದ್ದರೂ ಕೂಡ ಅದನ್ನು ಬೀದಿಯಲ್ಲಿ ನಿಂತು ಈ ರೀತಿ ನುಡಿಯುವ ಅನುಭವದ ಮಾತು ಲೋಕದ ಮಾನವರ ಎದುರಿಗೆ ನಗೆಪಾಟಿಲಗಡೆ ಮಾಡಿಕೊಡ್ತೈತಪ್ಪ. ಅದು ಇಷ್ಟೆಲ್ಲ ಸಮೂಹ ನಿಂತೈತಿ, ಶರಣರದಾರ ಮತ್ತೊಂದಾರ, ಇಲ್ಲಿ ಬ್ಯಾಡ್ರು ಅಂತಾರೆ ಅವ್ರು. ಏನಿದ್ರು ಒಳಗೆ ಬರ್ರಿ ನೋಡೋಣ, ಅದನ್ನು ಮುಂದೆ ಬಗೆಹರಿಸೋನು. ಇಷ್ಟೆಲ್ಲ ನಿಂತಾರ. ಬೀದಿಯಲ್ಲಿ ನಿಂದು ನುಡಿಯುವ ಅನುಭವದ ರಚ್ಚೆ, ಬೀದಿಯಲ್ಲಿ ನಿಂದು ನುಡಿಯುವ ಅನುಭವದ ರಚ್ಚೆ ನಗೆಗೆಡೆ ನೋಡಯ್ಯ. ಇದು ಅನುಭವಭರಿತವಾಗಿರ್ತಕ್ಕಂತಹ ಮಾತನಾಡದಿದ್ದರೂ ಕೂಡ ನಿಮ್ಮೊಳಗೆ ಯಾವುದೋ ಖಾಸಗಿ ಮಾತು, ಅವ್ರ ಆಸ್ತಿ ನೀವು ಸಂಬಂಧ ನಿಮ್ಮ ಆಸ್ತಿ ಸಂಬಂಧ ನಡೆದಿಲ್ಲ. ಖರೆ ಇದು ಭಾಳ ತಾತ್ವಿಕ ಚಿಂತನೆ ತಳದಿಯಲ್ಲೇ ಈ ಮುನಿಸ್ ನಡೆದೈತೆ. ಖರೆ ಎಲ್ಲಿ ನಡಿಬೇಕದು? ಇಷ್ಟೆಲ್ಲ ಜನಸಮೂಹದ ನಡಕ್ಕೆ ಎಷ್ಟೋ ಜನ ಅಲ್ಲಿ ಶರಣರ ಸಮೂಹ ನಿಂತೈತೆ. ಅಲ್ಲಿ ನೀವು ನೋಡಿದ್ರೆ ಬರಲಾರ್ದಂಗೆ ಹೊರಗೆ ನಿಂತೀರಿ, ಅವ್ರು ನೋಡಿದ್ರೆ ನಿಮ್ಮನ್ನು ಬಿಡವಲ್ರು. ಬರ್ರಿಪ್ಪ ಅಂತ ಕೇಳಾಕ್ತಾರೆ. ನೋಡಿದ ಮಂದಿ ಮೂಕ ಪ್ರೇಕ್ಷಕರಾಗಿ ನಿಂತಾರಿಲ್ಲಿ. ಇದು ಹಿಂಗೆ ಮಾಡೋದು ಸರಿ ಏನು ಅಂತ ಪ್ರಭುದೇವರಿಗೆ ಚನ್ನಬಸವಣ್ಣವ್ರು ಈ ಮಾತು ಹೇಳ್ತಾರಂದ್ರೆ, ಬೀದಿಯಲ್ಲಿ ನಿಂದು ನುಡಿಯುವ ಅನುಭವದ ರಚ್ಚೆ ನಗೆಗೆಡೆ ನೋಡಯ್ಯ. ಸಂಗನ ಬಸವಣ್ಣನೊಳಗೆ ನಿಮ್ಮೊಳಗೆ ಭೇದವಿಲ್ಲೆಂಬುದು ನೀವೇ ಅರಿದರಿದು. ನೋಡ್ರಿ, ನಿಮ್ಮೊಳಗೂ ಬಸವಣ್ಣವರಿಗೂ ಭೇದವೆಲ್ಲೆಂಬುದ ನೀವೇ ಅರಿದರಿದು, ಮತ್ತೆ ಭಾರವೆಂಬುದು ಉಚಿತವೇ. ನಿಮಗೂ ಗೊತ್ತೈತಿ, ನಿಮ್ಮೊಳಗೆ ಭೇದ ಇಲ್ಲ ಅನ್ನೋದು ಗೊತ್ತೈತಿ. ಏನಪ್ಪ ಏನು ಗುಹೇಶ್ವರನ ಅಲ್ಲಯ್ಯಂಗೆ ಬಸವಣ್ಣನೇ ಪರಮಾರಾಧ್ಯ ಅಂತ ಹೇಳ್ತೀರಿ. ಹೇಳಿದ ಮ್ಯಾಲೂ ಭೇದ ಇಲ್ಲ ಅಂತ ಹೇಳಿದ ಮ್ಯಾಲೂ ಅದನ್ನು ಹೇಳ್ತೀರಿ. ಮತ್ತು ಅರಿದರಿದು ತಿಳ್ಕೊಂಡು ಮತ್ತೆ ಭಾರವೆಂಬುದು ಮತ್ತೆ ಬರಂಗಿಲ್ಲ ಅಂತ ಕುಂದ್ರು. ಇದನ್ನು ಹೇಳೋದು ಬಿಡುವಲ್ರಿ. ಮತ್ತು ಬಾ ಅಂದ್ರೆ ಮತ್ತೇನೋ ಒಂದು ಅದಕ್ಕೆ ಹಿಂಗಾದ್ರೆ ಹೆಂಗೆ ಹಂಗಾದ್ರೆ ಹೆಂಗೆ ಅಂತ ಅನ್ನೋದು ಬಿಡವಲ್ರಿ. ಕೂಡಲ ಚೆನ್ನ ಸಂಗನ ಶರಣ ಬಸವಣ್ಣನೇ ನಿಮ್ಮ ವಾಗಿರುತ್ತಿರಲು ಬಸವಣ್ಣನೇ ನಿಮ್ಮ ಪ್ರಾಣವಾಗಿರುತ್ತಿರಲು ಇನ್ನಾರೊಡನೆ ಮುನಿವಿರಿ ನೀವು, ಕೃಪೆ ಮಾಡ ಪ್ರಭುವೇ. ಇವರು ಸ್ವಲ್ಪ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ರು. ಇನ್ನು ಬಸವಣ್ಣವ್ರು ಸುಮ್ಮನೆ ನಿಲ್ಲಿಸ್ಬಿಟ್ರು. ಅವ್ರು ನೀವು ನಿಂತು ಬಿಡ್ರಿ, ನಾವು ಹೇಳ್ತೇವೆ ಇನ್ನಂದ್ರೆ ಅವರು. ಈಗ ನೀವು ಇಷ್ಟೊತ್ತನ ಹೇಳಿದ್ದೆಲ್ಲ ಆತು. ಸಿದ್ದರಾಮ ಶಿವಗಳು ಹೇಳಿದರು ಅವರು, ಮತ್ತು ಅವ್ರು ಹಿಂಗೆ ಹೇಳ್ಬೇಕು. ಅವ್ರು ಕರ್ಕೊಂಡು ಬಂದಾರ ಅಂದಮೇಲೆ ಅಷ್ಟು ಭಾಳ ಇಷ್ಟು ಚನ್ನಬಸವಣ್ಣವ್ರು ಹಂಗೆ ಇದು ಭಾಳ
ಏನೋ ಕಠೋರದಿಂದ ಹೇಳಿ ಕಠೋರದ ಮಾತು ಒಂದೆರಡು ಸಾಲ ಬಂದಾವೆ ಇಲ್ಲಿ, 2 ಸಾಲ ಎಷ್ಟು ಕಠೋರವಾದ ಮಾತದಾವೆ ನೋಡ್ರಿ. ಹಂಗೂ ಅವರಿಗೆ ಹೇಳಕ್ಕೆ ಆಗಲಿಲ್ಲ. ಬಟ್ ಚನ್ನ ಬಸವಣ್ಣವ್ರು ಮಾತ್ರ ಇಲ್ಲಿ ಸ್ವಲ್ಪ ಪ್ರಭುದೇವರಿಗೆ ಏನು ಹೇಳಿದರು ನೋಡ್ರಿ, ಸಂತೆಯ ನೆರವಿಯಲ್ಲಿ ಅಭಿಮಾನದ ಮಾತ ಮಾರಬಹುದೇ, ಬೀದಿಯಲ್ಲಿ ನಿಂದು ನುಡಿಯುವ ಅನುಭವದ ರಚನೆಗೆ ಗೆಡೆ ನೋಡಯ್ಯ. ಹೌದಾ, ಸ್ವಲ್ಪ ಮನಸ್ಸಿಗೆ ನಾಟ್ಲಿ ಅಂತ ಹೇಳ್ಯಾರ ಅವರು. ಅಷ್ಟಕ್ಕೆ ಬಿಡಲಿಲ್ಲ ಅವರು, ಇಷ್ಟು ಹೇಳಿ ಮತ್ತೆ ಬಿಡಲಿಲ್ಲ, ಮತ್ತೆ ಶುರು ಮಾಡಿದರು. ಯಾರು? ಚನ್ನಬಸವಣ್ಣವರು. ಭಕ್ತರ ಹೆಚ್ಚು ಕುಂದೆಂಬುದು, ಭಕ್ತರ ಹೆಚ್ಚು ಕುಂದೆಂಬುದು, ಜಂಗಮದ ಹೆಚ್ಚು ಕುಂದೆಂಬುದನರಿಯೇ ಪ್ರಭುವೇ, ನಿನ್ನ ಪ್ರಾಣವೇ ಬಸವಣ್ಣನ ಪ್ರಾಣ, ಬಸವಣ್ಣನ ಪ್ರಾಣವೇ ನಿನ್ನ ಪ್ರಾಣ, ನಿನ್ನ ಕಾಯವೇ ಬಸವಣ್ಣನ ಕಾಯ, ಬಸವಣ್ಣನ ಕಾಯವೇ ನಿನ್ನ ಕಾಯ, ನೀನಿಲ್ಲದಿರೇ ಬಸವಣ್ಣನಿಲ್ಲ. ನೋಡ್ರಂತ ಮಾತು, ನೀನಿಲ್ಲದಿರೇ ಬಸವಣ್ಣನಿಲ್ಲ, ಬಸವಣ್ಣನಿಲ್ಲದಿರೇ ನೀವಿಲ್ಲ. ನೋಡ್ರಂತ ಮಾತು, ನೀವೆಲ್ಲಿದರೆ ಬಸವಣ್ಣನಿಲ್ಲ, ಬಸವಣ್ಣನಿಲ್ಲದಿರೇ ನೀವಿಲ್ಲ. ಇಂತೊಂದನೊಂದ ಬಿಚ್ಚಿ ಬೇರು ಮಾಡಬಾರದೆಂಬುದನರಿದು ಮತ್ತೆ ಬರಿದೇ ಮುನಿವರೇ ಬಲ್ಲರು. ನಿಮ್ಮನ್ನಿಬ್ಬರನ್ನು ಬಿಡ್ಸಾಕ ಬರಂಗಿಲ್ಲ, ನಾವು ಕೂಡೇ ಇರೋರು ಕಾಯಂ. ನೀವು ಬಿಚ್ಚಿ ಬೇರು ಮಾಡಬಾರದೆಂಬುದನರಿದು, ಸೂರ್ಯ ರಶ್ಮಿಯಂತೆ, ಚಂದ್ರ ಚಂದ್ರಿಕೆಯಂತೆ. ಹೌದಾ, ಸೂರ್ಯನ ಕಿರಣಗಳನ್ನು ಹೆಂಗೆ ನಾವು ಬಿಚ್ಚಿಡಕ್ಕೆ ಬರುವುದಿಲ್ಲಲ್ಲ. ಕಣ್ಣಿಗೆ 2 ಕಾಣಕತ್ತಾವು, ಸೂರ್ಯ ಬೇರೆ ಸೂರ್ಯನ ಕಿರಣ ಬೇರೆ ಕಾಣಕತ್ತಾವು ಖರೆ. ಆದ್ರೆ ಅವನು ಬಿಚ್ಚಿ ಬೇರೆ ಮಾಡಕ್ಕೆ ಬರ್ತನು. ಚಂದ್ರನ ಬೆಳದಿಂಗಳು ಮತ್ತು ಚಂದ್ರನ ಬೇರೆ ಬೆಳದಿಂಗಳು ಇಲ್ಲಿ ಕಾಣಾಕ್ತೈತಿ, ಚಂದ್ರ ಅಲ್ಲೇ ಅದಾನ ಅಂದ್ರೆ ಅರ್ಥ ಅವ್ರನ್ನ ಬೇರೆ ಮಾಡಕ್ಕೆ ನೋಡಕ್ಕೆ ಬರ್ತಾನೆ. ನಾವು ನೀವು ತೋರ್ಲಿಕ್ಕೆ ನೀವು ಇಬ್ಬರು ಕಂಡ್ರು ಕೂಡ ನಿಮ್ಮನ್ನು ಒಬ್ರನ್ನೊಬ್ರನ್ನ ಬಿಚ್ಚಿ ಬೇರೆ ಮಾಡಲಿಕ್ಕೆ ಬರೋದಿಲ್ಲ. ಬಿಚ್ಚಿ ಬೇರಾಗದ, ಬಿಚ್ಚಿ ಬೇರೆ ಮಾಡ್ಬೇಕಂದ್ರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಿಬ್ಬರೂ. ಈ ರೀತಿ ಐತಿ ನಿಮ್ಮ ಸಂಬಂಧ. ಇಷ್ಟಿದ್ದುಕೊಂಡು ಹಿಂಗಿದ್ದು ಅವ್ರು ಹೇಳೋದು, ಇಂತೊಂದನ್ನೊಂದ ಬಿಚ್ಚಿ ಬೇರೆ ಮಾಡಬಾರೆಂಬುದನ್ನು ಅರಿದು ಮತ್ತೆ ಬರಿದೇ ಮುನಿವರೇ ಬಲ್ಲವರು. ಇಷ್ಟೆಲ್ಲ ಇದ್ದು ನಿಮಗೂ ಗೊತ್ತಿದ್ದು ಮತ್ತೆ ಮುನಿಸ್ಕೊಳ್ಳೋದು, ಇದು ಬಲ್ಲವರಿಗೆ ಅದು ಸಮ ಅನ್ನಿಸ್ತೈತಿ, ಸರಿ ಅನ್ನಿಸ್ತೈತಿ. ತಿಳಿದವ್ರಿಗೆ ಇದು ಸರಿ ಅನ್ನಿಸ್ತೈತಿ. ಅರಿತವ್ರು ನೀವೆಲ್ಲ, ಬಲ್ಲವ್ರು ನೀವೆಲ್ಲ. ನೀವಿಬ್ಬರು ಬೇರೆ ಆಗ್ಲಿಕ್ಕೆ ಸಾಧ್ಯನಿಲ್ಲ, ಬೇರೆ ಅಲ್ಲ ನೀವು ಅಂತೆಲ್ಲ ತಿಳ್ಕೊಂಡು ಗೊತ್ತಿದ್ದು ಮತ್ತು ಪದೇ ಪದೇ ಮುನಿಸ್ಕೊಳ್ಳೋದು, ಇದು ನಿಮ್ಮಂಥ ತಿಳಿದವ್ರಿಗೆ ಸರಿ ಕಾಣ್ತೈತೇನೋ ಅಂತೇವಲ್ಲ ನಾವು. ಹಂಗೆ ಕೇಳಿದ್ರು ಚನ್ನಬಸವಣ್ಣವ್ರು. ನಡೆವ ವಾರುವ ಮುಗ್ಗಿದರೆ ನಡೆಸಿಕೊಂಬುದಲ್ಲದೆ ಮಿಡಿ ಹರೆಯ ಹೊಯ್ದವರುಂಟೆ ಲೋಕದೊಳಗೆ. ನೋಡ್ರಿ, ಕುದುರೆ ಮೇಲೆ ಹೊಂಟೇವೆ ಅಂತೇಳಿದೆ. ಹೌದಾ, ಕುದುರೆ ಅಕಸ್ಮಾತ್ ಏನೋ ತೆಗ್ಗಿಗೋ ಕಾಲು ತಪ್ಪಿ ಕಾಲು ತರಿ ಬಿತ್ತಂತೇಳಿರಿ, ಅವಾಗೇನು ಕುದುರೆನ ಮೈ ಉಳ್ಳಂಗೆ ಚರ್ಮ ಹದ ಆಗೋ ಮತ್ತು ಇದಾಗುವಂಗೆ ಏನು ಹೊಡಿತಾರನ? ಯಾರು ಮಾಲಕ್ಕೆ ಹೊಡಿತಾನೆ? ಹೊಡಿದಿಲ್ಲ. ಮತ್ತು ಕುದುರೆ ಎಬಸ್ತಾನೆ, ಹತ್ತಿ ಹೊಕ್ಕನ. ಮತ್ತು ಆಗೈತೆ ಚಾತುರ್ಯ, ಹೌದಲ್ರಿ? ಓಡು ಕುದುರೆ ಒಳಗೆ ಒಂದಿಟ್ಟು ಏನೋ ತಪ್ಪಿ ಎಡವಿ ಬಿತ್ತಂತೇಳಿರಿ, ಮಾಲಕ್ಕೆ ಏನು ಮಾಡ್ತಾನೆ? ಅವನೇನು ಬಾರ್ಕೊಲ್ ತೊಗೊಂಡು ಆ ಕುದುರೆನ ಮೈ ಒಳಗೆ ಹೊಡಿದಿಲ್ಲ, ಸುಧಾರಿಸ್ಕೊತಾನೆ. ಕುದುರೆಗೆ ಏನಾರು ಪೆಟ್ಟಾಗಿದಾರದು ಸರಿ ಮಾಡ್ತಾನೆ, ತನಗೇನಾರ ಮತ್ತೆ ಹತ್ಕೊಂಡು ಹೊಕ್ಕನ್ರಪ್ಪ ಅಲ್ಲ. ಹೌದಾ, ಆ ಉದಾಹರಣೆ ಕೊಟ್ಟರು. ನಡೆವೆ ವಾರುವ ಮುಗ್ಗಿದರೆ ನಡೆಸಿಕೊಂಬುದಲ್ಲದೆ ಮಿಡಿಯರೆ ಹೊಯ್ದವರುಂಟೆ ಲೋಕದೊಳಗೆ, ಮರ ಹಿಂದ ಬಂದ ಗುಣವ ಸಂಪಾದಿಸದೆ. ಏನೋ ಮರುವಾಗಿ ಒಂದಿಷ್ಟು ಅಚಾತುರ್ಯ ಆಗೈತಿ, ಏನೋ ಮರುವಾಗಿ ಒಂದಿಷ್ಟು ಅಚಾತುರ್ಯ ಆಗೈತಿ. ಮರ ಹಿಂದ ಬಂದ ಗುಣವ ಸಂಪಾದಿಸದೆ ಬಿಜಂಗೈಯುವುದಯ್ಯ ನಿಮ್ಮ ಗ್ರಹಕ್ಕೆ ಕೂಡಲ ಚೆನ್ನ ಸಂಗಮದೇವ. ನಿಮ್ಮ ಶರಣ ಬಸವಣ್ಣನಾರೆಂಬುದು ನೀನೊಮ್ಮೆ ತಿಳಿದು ನೋಡ ಪ್ರಭುವೇ. ಮತ್ತೆ ಹೇಳ್ತಾರವ್ರು, ತಿಳ್ಕೊಂಡು ನೋಡ್ರಿ ಒಂದಿಟ್ಟು. ಸುಮ್ಮ ಅಲ್ಲಿದು ಏನೋ ಒಂದು ಮನವಿನೊಳಗೆ ಆಗೈತಿ. ಮತ್ತು
ನಡೆಯವನಲ್ಲ ಏನೋ ನಡೆಯವನಲ್ಲದೆ ಕುಳಿತವನು ಎಡವೋನೆ ಅಂತ ಒಂದು ಶಾಸ್ತ್ರ ಐತಲ್ಲ, ಏನೋ ಒಂದು ಮಾಡಾಕತ್ತಾರ, ಏನೋ ಒಂದು ಚಾತುರ್ಯ ಆಗೈತೆ ಅಷ್ಟು, ಅದನ್ನ ಇನ್ನು ದೊಡ್ಡದು ಮಾಡಿಬಿಡೋದು ಅನ್ನೋ ಅರ್ಥದೊಳಗೆ ನಡ್ರಿ ಆಗೋದಾಗೈತಿ, ಮುಗಿದು ಹೋಯ್ತು, ಇನ್ನೇನೈತಿ ರೀ ಕೇಳೋದು ನಡ್ರಿ ಒಳಗೆ ಅಂದ್ರೆ ಅವ್ರು ಸಡ್ಲ ಬಿಡವಲ್ರಿ ಅವ್ರು. ಬರ್ರಿ ನಾನು ಇಂತೂ ಚಿಕ್ಕದಣ್ಣಾಯಕರು ಭಿನ್ನಪಂಗೈದಲ್ಲಿ ಮತ್ತೊಬ್ಬರು ಬಂದ್ರಲ್ಲಿ ಮಡಿವಾಳ ತಂದೆಗಳು ಪ್ರಭುದೇವರಿಗೆ ಭಿನ್ನಯಿಸುವ ಪ್ರಸ್ತಾವದ ವಚನ. ಮಡಿವಾಳ ಮಾಚಿದೇವ್ರು ಬಂದ್ರಲ್ಲಿ ಈಗ ಟೈಮ್ ಸಿಕ್ಕೆತ್ತಡ್ರಿಪ್ಪ ನಾವು ಒಟ್ಟು ಹೇಳೇ ಬಿಡೋಣ ಅವ್ರಿಗೆ. ಶರಣು ಶರಣಾರ್ಥಿ ಎನ್ನ ಭಿನ್ನಪವನ್ನು ನವಧರಿಸಯ್ಯ ಮಡಿವಾಳ ಮಾಚಿ ತಂದೆಗಳು ಹೇಳಿದ್ರಲ್ಲ. ಬಸವಣ್ಣನೇ ಗುರು ರೂಪಾಗಿ ಮರ್ತಕ್ಕೆ ಬಂದನು. ಬಸವಣ್ಣವ್ರ ಬಗ್ಗೆ ಮಡಿವಾಳ ಮಾಚಿದೇವ್ರ ವಚನಗಳು ಭಾಳ ಅದ್ಭುತ ಅದಾವು, ಭಾಳ ಭಕ್ತಿಯಿಂದ ಅವ್ರನ್ನ ನೆನೆಸ್ಯಾರು. ಬಸವಣ್ಣನೇ ಗುರು ರೂಪಾಗಿ ಮರ್ತಕ್ಕೆ ಬಂದನು, ಚೆನ್ನ ಬಸವಣ್ಣನೇ ಲಿಂಗ ರೂಪಾಗಿ ಮರ್ತಕ್ಕೆ ಬಂದನು, ಪ್ರಭುವೇ ನೀವು ಜಂಗಮ ರೂಪಾಗಿ ಮರ್ತಕ್ಕೆ ಬಂದಿರಿ. ಇವರು ನೀವಿಬ್ಬರು ಬ್ಯಾರಿಲ್ಲ ಅಂತ ಹೇಳಿದ್ರಲ್ಲ, ಈಗ ಇವ್ರನ್ನೊಬ್ರನ್ನ ಜೋಡಿಸ್ಕೊಂಡ್ರಿ ಅವ್ರು ಯಾರು? ಮಡಿವಾಳ ಮಾಚಿ. ನೀವರು ಏನು ಕಮ್ಮಿ ಇದೀರಿ ಅಂತ ಅವ್ರು ಅಂದರು. ನೀವು 3 ಮಂದಿ ಒಂದ ಅಂತ ಇವರು, ಅವ್ರೇನಂದ್ರೆ ನೀವಿಬ್ಬರು ಒಂದ ಅಂದ್ರೆ, ಈಗ ಇವ್ರು ಬಂದರೆ ಇಬ್ಬರ ಒಂದಿಲ್ಲ ನೀವು 3 ಮಂದಿ ಒಂದೇ ಇದ್ರಿ ನೀವು ಅಂದರು. ಇಲ್ಲಿಗೆ ಬರೋಬ್ಬರಿ ಆತಿಗೆ ಚೆನ್ನ ಬಸವಣ್ಣನೇ ಲಿಂಗ ರೂಪಾಗಿ ಮರ್ತಕ್ಕೆ ಬಂದನು, ಪ್ರಭುವೇ ನೀವು ಜಂಗಮ ರೂಪಾಗಿ ಮರ್ತಕ್ಕೆ ಬಂದಿರಿ. ಭಕ್ತಿಯ ಬೆಳವಣಿಗೆಗೆ ಬಸವಣ್ಣ ಕಾರಿಕನಾದ. ಭಕ್ತಿಯ ಬೆಳವಣಿಗೆಗೆ ಈ ಲೋಕದಲ್ಲಿ ಯಾರು ಮೂಲ? ಬಸವಣ್ಣ ಮೂಲ. ಭಕ್ತಿಯ ಬೀಜವನ್ನು ಬಿತ್ತಿದಾತ, ಈ ಪ್ರಥಮದಲ್ಲಿ ಈ ಜಗತ್ತಿನಲ್ಲಿ ಭಕ್ತಿಯ ಬೀಜ ಬಿತ್ತಿದಾತ ಬಸವಣ್ಣ. ಅರಿವಿನ ಬೆಳವಣಿಗೆಗೆ ಚೆನ್ನಬಸವಣ್ಣ ಕಾರಿಕನಾದ. ಜ್ಞಾನಕ್ಕೆ, ಜ್ಞಾನದ ಬೆಳವಣಿಗೆಗೆ, ಈ ಜಗತ್ತಿಗೆ ಜ್ಞಾನದ ಬೆಳವಣಿಗೆಗೆ ಚೆನ್ನಬಸವಣ್ಣ ಕಾರಣಿಕನಾದ. ಮುಂದೆ ಅರಿವಿನ ಬೆಳವಣಿಗೆಗೆ ಚೆನ್ನಬಸವಣ್ಣ ಕಾರಣಿಕನಾದ. ಈ ಇಬ್ಬರನ್ನೂ ಒಳಕೊಂಬ ಮಹಾಘನಕ್ಕೆ ನೀವು ಕಾರಣಿಕರಾದಿರಿ. ವೈರಾಗ್ಯಕ್ಕೆ, ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ನೀವೇನು ಕಮ್ಮು, ನೀವು ಇದಕ್ಕೆ ಕಾರಣ ಆದ್ರಿ. ಇದರ ಬೆಳವಣಿಗೆ ವೈರಾಗ್ಯ ಅಂದ್ರೆ ಏನು ಈ ಜಗತ್ತಿಗೆ ತೋರಿಸ್ಲಿಕ್ಕೆ ನೀವು ಕಾರಣ. ಅದಕ್ಕೆ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ಅವ, ಎನ್ನ ಜ್ಞಾನ ಚೆನ್ನ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು ಅಂತ ಅವ್ರು ಹೇಳಿದ್ರಲ್ಲ. ಇಲ್ಲಿ ಹೇಳಿದರು ಅವರು, ಈ ಇಬ್ಬರನ್ನೂ ಒಳಕೊಂಬ ಮಹಾಗಣಕ್ಕೆ ನೀವು ಕಾರಣಿಕರಾದಿರಿ. ಇಂತೂ ಗುರುಲಿಂಗ ಜಂಗಮ ಒಂದೇ ಭಾವವಲ್ಲದೆ, ಗುರುಲಿಂಗ ಜಂಗಮ ಒಂದೇ ಭಾವವಲ್ಲದೆ ಭಿನ್ನ ಭಾವ ಉಂಟೆ? ಪ್ರಶ್ನೆ. ಬಸವಣ್ಣನ ಚೆನ್ನ ಬಸವಣ್ಣನ ಭಿನ್ನಪವ ಮೀರದೆ, ಇಬ್ಬರು ಕೊಡ್ಯಾರಲ್ಲ, ಇಬ್ಬರು ಹೇಳ್ಯಾರ, ಮೀರದೆ ಬಿಜಂಗೈಯುವುದಯ್ಯ ಕಲಿದೇವರ ದೇವ. ಬಸವಣ್ಣವ್ರು ಇಷ್ಟು ಕೇಳ್ಯಾರ, ಇಷ್ಟೊಂದು ಅವರು ವಿನಂತಿ ಮಾಡ್ಕೊಂಡಾರ, ಆಹ್ವಾನ. ಚೆನ್ನ ಬಸವಣ್ಣವ್ರು ಸಾಲದಕ್ಕೆ ಅವ್ರು ಹೇಳ್ಯಾರ, ಸಿದ್ದರಾಮ ಶಿವಗಳು ಹೇಳಾಕತ್ತಾರ ಅಲ್ಲಿ ಬಂದು. ಇನ್ನು ಭಾಳ ಹಠ ಮಾಡಬೇಡ್ರಿ, ಬಂದುಬಿಡ್ರಿ ಒಳಗೆ ಅಂತ ಯಾರಂದರು? ಮಡಿವಾಳ ಮಾಚಿದೇವರು. ಇಲ್ಲಿ ಇಂತೂ ಚಿಕ್ಕದಣ್ಣಾಯಕರು ಮಡಿವಾಳ ತಂದೆಗಳಿಗೆ ಹೇಳಿದರು ಅವರು. ಇಂತೂ ಚಿಕ್ಕದಣ್ಣಾಯಕರು ಮಡಿವಾಳ ತಂದೆಗಳು ಭಿನ್ನಹಂ ಮಾಡಲು ಇಬ್ಬರು ಕೂಡಿ ವಿನಂತಿ ಮಾಡಿದ ಮ್ಯಾಲೆ ಇವರು ಹೇಳಿದರು. ಏನು ಹೇಳಿದರು? ಪ್ರಭುದೇವರು ಪ್ರಸನ್ನರಾಗಿ, ಇಲ್ಲಿ ಖುಷಿ ಆಗ್ಬಿಟ್ರು. ಆತ ಇಲ್ಲಿಗೆ ಮುಗೀತು, ದಿ ಎಂಡ್. ಖುಷಿಯಾಗಿ ಬಸವಣ್ಣನವ್ರನ್ನ ಕುರಿತು ಚೆನ್ನ ಬಸವಣ್ಣವ್ರು ಹೇಳಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ಸಿದ್ಧವೀರನ್ನೊಡೆಯವರು ತಮ್ಮ ಈ ಒಂದು ತಮ್ಮ ಮಾತುಗಳನ್ನು ಪ್ರಭುದೇವರ ಮಾತುಗಳ ಮೂಲಕ ಬರೆಸಿದ್ದಿಲ್ಲ. ಏನು ಬರೆದ್ರಿ ಇಲ್ಲಿ? ನಿತ್ಯ ಬಸವಣ್ಣ. ಅವ್ರ ಬಾಯಿಂದ ಉದ್ಗಾರ ಆಗಿದ್ದೇನು? ನಿತ್ಯ ಬಸವಣ್ಣ, ನಿರಂಜನ ಬಸವಣ್ಣ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಬಸವಣ್ಣ. ನೀವೇನು ಹೇಳ್ತೀರಪ್ಪ ಬಸವಣ್ಣವ್ರ ಬಗ್ಗೆ? ನಾ ಹೇಳ್ತೀನಿ ಕೇಳಿರಲಿಲ್ಲ ಅಂದ್ರೆ ಅವ್ರು ಯಾರು? ಪ್ರಭುದೇವರು.
ನಿತ್ಯ ಪರಿಪೂರ್ಣ ಬಸವಣ್ಣ, ಅಖಂಡ ಪಿಂಡ ಬಸವಣ್ಣ, ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಆಧಾರ ರೂಪ ಬಸವಣ್ಣ. ಪ್ರಭುದೇವರು ಹೇಳಕತ್ತು ಬಿಟ್ರಿ. ಸಚರಾಚರಂಗಳೆಲ್ಲವ ರಕ್ಷಿಸುವ ಸದ್ಧರ್ಮ ರೂಪ ಬಸವಣ್ಣ, ಶಿವಾಚಾರ ಚಕ್ರವರ್ತಿ ಬಸವಣ್ಣ, ಸರ್ವಾಚಾರ ಸಂಪನ್ನ ಬಸವಣ್ಣ, ಷಡುಸ್ಥಲ ಬ್ರಹ್ಮರೂಪ ಬಸವಣ್ಣ, ಸರ್ವಾಂಗಲಿಂಗ ಮೂರ್ತಿ ಬಸವಣ್ಣ, ಸ್ವಾನುಭಾವ ಸಾರೋದ್ಧಾರ ಬಸವಣ್ಣ, ಜಂಗಮ ಪ್ರಾಣಿಲಿಂಗೈಕ್ಯ ಬಸವಣ್ಣ, ಆರೂಢ ದಾಸೋಹಿ ಬಸವಣ್ಣ, ನಿಸ್ಸಂಗ ನಿಜರೂಪ ಬಸವಣ್ಣ, ಶಿವಸಮಯ ಪ್ರತಿಷ್ಠಾಚಾರ್ಯ ಬಸವಣ್ಣನೆಂದು ಮುಂತಾಗಿ ಬಸವ ಮಹಾಗುರುವಿನ ಘನ ಮಹಿಮೆಯನ್ನು ಅನುಪಮ ಶಿವಯೋಗಿ ಅಲ್ಲಮ ಪ್ರಭುದೇವರು ಹಲವು ಪರಿಯಲ್ಲಿ ಸ್ತುತಿಸುವರು. ಈ ರೀತಿ ಸ್ಪಾಂಟೇನಿಯಸ್ ಆಗಿ ಅವ್ರ ಕುರಿತು ಹಾಗೆ ಮೈ ಮರೆತು ತಮ್ಮನ್ನು ತಾವು ಮರೆತು ಬಸವಣ್ಣವ್ರ ಕುರಿತು ಒಳಗೆ ಇದ್ದಿದ್ದದು ಗೊತ್ತಿದ್ದಿದ್ದದು, ಅದೊಂದು ಲೀಲೆ. ಇದು ಒಳಗೆಲ್ಲ ಗೊತ್ತೈತೆ ಅವರಿಗೆ. ಇದೊಂದು ಲೋಕಕ್ಕೆ ತೋರಿಸ್ಬೇಕಲ್ಲ ಏನು ನಡೆದೈತೆ ಅಂತ. ಒಳಗದು ಅದಿಮಿಟ್ಟಂತಹ ಅಪಾರವಾಗಿರ್ತಕ್ಕಂಥ ಪ್ರೀತಿ ಗೌರವ ಎಲ್ಲವೂ ಈ ರೀತಿಯಾಗಿ ಹೊರಹೊಮ್ಮಬಿಟ್ಟು ತಮ್ಮನ್ನು ತಾವು ಮರೆತು ಈ ರೀತಿಯಾಗಿ ಹೃದಯ ತುಂಬಿ ಹೊರಹೊಮ್ಮಿದ ಬಸವಸ್ತುತಿ ಪ್ರಭುದೇವರಿಂದ ಬಂದ ಮೇಲೆ ಅವ್ರು ಹೇಳಿದರು, ಬಸವ ಮಹಾಗುರುವಿನ ಘನ ಮಹಿಮೆಯನ್ನು ಅನುಪಮ ಶಿವಯೋಗಿ ಅಲ್ಲಮ ಪ್ರಭುದೇವರು ಹಲವು ಪರಿಯಲ್ಲಿ ಸ್ತುತಿಸಿ ಮಹಾಗುರು ಬಸವಣ್ಣನವರ ಶ್ರೀಪಾದಕ್ಕೆ ಭಕ್ತಿ ನಮನ ಸಲ್ಲಿಸುತ್ತಾ ಅಲ್ಲಮ ಪ್ರಭುದೇವರು ಹೀಗೆ ನುಡಿವರು. ಹೇಳಿದ್ರಲ್ಲಿ ಏನು ಹೇಳಿದರು? ಬಸವರಾಜ ಈ ರೀತಿಯಾಗಿ ಬಸವರಾಜ ದೇವರ ಮಹಾತ್ಮೆಯನ್ನು ನಾನಾ ವಿಧದಿಂ ಸ್ತೋತ್ರಮಂ ಮಾಡಿ ಆ ಪ್ರಭುದೇವರು ತಾವು ನಮಸ್ಕಾರಮಂ ಮಾಡುವ ಪ್ರಸ್ತಾವದ ವಚನ. ಇಲ್ಲಿ ವಚನ ಬಂತು ಪ್ರಭುದೇವರು. ಇದು ಪ್ರಸಂಗವನ್ನು ಇಲ್ಲಿ ಕಟ್ಟಿದರು. ಯಾರು? ಸಿದ್ಧವೀರನ್ ನೋಡಿ ಅವರು ಹೇಳಿದ ಆ ಒಂದು ಗ್ರಂಥದಲ್ಲಿ ಕೊಂಡಿ ಹೆಣಿಬೇಕಲ್ರಿ. ಆ ವಚನದ ಮಧ್ಯದಲ್ಲಿ ಈ ಉದ್ಗಾರಗಳು ಬಂದು ಪ್ರಭುದೇವರು ಬಂದು ಹೊಳ್ಳಿ ವಚನ ರೂಪದಲ್ಲಿ ಅವ್ರಿಗೆ ಏನು ಮಾಡಿದರು? ಅವರು ಹೇಳಿದರು. ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗಣ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಒಂದನೇ ಅಧ್ಯಾಯದ್ದು ಶರಣಾಗತಿ ಪ್ರಾರಂಭ ಆಯ್ತು. ಇಷ್ಟೊತ್ತನ ಅವರು ಇವರಿಗೆ ಶರಣ ಅಂದರು. ಈಗ ಪ್ರಭುದೇವರ ಸರದಿ. ಏನಿದು? ಇದೊಂದು ವಚನ ಭಾಳ ಸಲ ನಾವು ಕೇಳೇವೆ. ಇದನ್ನು ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಹೌದಾ? ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರ್ಯ ಸಂಗಣ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಪೆನು. ಆಯತ ಅಂದ್ರೆ ಅರಿವು ಆಚಾರದ ಕುರುಹಾದ ಅಂಗದ ಮೇಲೆ ಧರಿಸಿದ ಇಷ್ಟಲಿಂಗವೆಂದರ್ಥ. ಪೂರ್ವಾಚಾರಿ ಅಂದರೆ ಮೊದಲ ಗುರು. ಸ್ಪಷ್ಟ ಹೇಳಿಬಿಟ್ರಿ ಇಲ್ಲಿ. ಪೂರ್ವಾಚಾರ್ಯ ಅಂದರೆ ಪ್ರಥಮ ಗುರು. ಇಲ್ಲಿ ಅಲ್ಲಮ ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಏನರ ಹೇಳ್ಕೋಲ್ರಕ್ಕ. ಬಸವಣ್ಣವ್ರ ಬಗ್ಗೆ ನೀವು ಹೇಳೋದಲ್ಲ, ವಚನಗಳೇನು ಹೇಳ್ಯಾವ ಅವನು ನೋಡ್ಬೇಕು ನಾವು. ಅವರ ಸಮಕಾಲೀನ ಶರಣರು ಅವ್ರ ಬಗ್ಗೆ ಏನು ಹೇಳ್ಯಾರ ಅದನ್ನು ನೋಡ್ಬೇಕು. ಅದು ಫೈನಲ್. ನಮ್ಗೆ ಅದು ಫೈನಲ್ ಜಜ್ಮೆಂಟ್. ಈಗ ನಾವು ಕೂತ್ಕೊಂಡು ಅವ್ರು ಹಂಗೆ ಇವ್ರು ಹಂಗೆ ಅಂದ್ರೆ ಹೆಂಗದು? ಅವ್ರು ನಾವು ನೋಡೇವೇನೋ, ಅವ್ರು ಇದ್ದಾಗ ನಾವು ಇದ್ವೇನೋ, ಅದು ಹಂಗಾತು ಹಿಂಗಾತಂತ ಬರೀ ಅವ್ರು ರಗಡದಾರ. ಅವ್ರು ಬರ್ಕೋತಿರ್ತಾರೆ, ಹೋಗಿರ್ತಾರೆ. ಪ್ರಶ್ನೆ ಆದಲ್ಲ. ಮತ್ತೆ 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 ನಾವು ಶರಣರು ಹೇಳಿದ ಮಾತುಗಳನ್ನೇ ವಚನಗಳನ್ನೇ ಓದಬೇಕು. ಅಲ್ಲಿ ನಮಗೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಕೆಲವರು ಇದನ್ನ ಓದಿ ಇದರಾಗಿಂದ ಹುಡುಕಾಕೆ ಹೋಗ್ತಾರ. ಚಸ್ಮಾ ಯಾವ್ದಾರ ಬಣ್ಣದ್ದು ಹಾಕ್ಕೊಂಡು ನೋಡಿದ್ರೆ ಆ ಬಣ್ಣದಂಗೆ ಕಾಣ್ತೈತೆ. ಅದು ಚಸ್ಮಾ ತೆಗೆದು ಸ್ಪಷ್ಟವಾಗಿ ಹೋದ್ರೆ ಏನು ಅನ್ನೋದು ನಿಚ್ಚಳ ಕಾಣ್ತೈತೆ. ನಿಮಗೆ ಹೆಂಗೆ ಅರ್ಥೈಸ್ಬೇಕಾಗೈತಿ ಆ ಅರ್ಥದೊಳಗೆ ವಚನ ಓದಿ ಆ ವಚನದೊಳಗೆ ಹೆಂಗೈತೆ ನೋಡ್ರಿ, ವಚನದೊಳಗ ಹಂಗೈತೆ ನೋಡ್ರಿ ಅಂತ ಹೇಳೋರಿಗೆ ಇಲ್ಲ. ಏನು ಉತ್ತರ? ಚಸ್ಮಾ ತೆಗೀರಿ. ಅವನು ಹಳದಿ ಚಸ್ಮಾ ಹಾಕಿರೋ, ಕಪ್ಪು ಚಸ್ಮಾ ಹಾಕಿರೋ, ಕೆಂಪು ಚಸ್ಮಾ ಹಾಕಿರೋ ತೆಗೀರಿ.
ಈಗ ಹಳದಿ ಚಸ್ಮಾ ಹಾಕ್ಕೊಂಡು ಈಗ ನೋಡಿರಿ ಇದು ಹೆಂಗೈತೆ ಹಿಂಗೆ ಕಾಣಬೇಕಂದ್ರೆ ನನ್ನ ಕಣ್ಣಿಗೆ ಯಾವ ಚಸ್ಮಾನು ಯಾವ ಕಣ್ಣಿನ ಚಸ್ಮಾ ಯಾವ ಕಲರಿನ ಚಸ್ಮಾನು ಇರಬಾರ್ದು. ಅಂದ್ರೆ ಇದು ಹೆಂಗೈತೆ ಹಿಂಗೆ ಕಾಣ್ತಿರ್ತದೆ ನನಗೆ. ಈಗ ನಾ ಹಳದಿ ಚಸ್ಮಾ ಹಾಕ್ಕೊಂಡು ಹೋದ್ರೆ ಈ ಅಕ್ಷರ ಹಳದಿ ಕಾಣಕ್ತಾವೆ ನನಗೆ. ಹಂಗದ ಸ್ಪಷ್ಟವಾಗಿ ಏನು ಬೇಕಾಗೈತಿ ಅದನ್ನು ಹುಡುಕೊಂತ ಹೋದ್ರೆ ಅದು ಸಿಗ್ತೈತೆ ನಿಮ್ಗೆ. ಅದನ್ನು ಬಿಟ್ಟುಕೊಟ್ಟು ಬಸವಣ್ಣವ್ರು ಅದನ್ನು ಹೇಳ್ಯಾರ, ಬಸವಣ್ಣವ್ರು ಇದನ್ನು ಹೇಳ್ಯಾರ, ಹಂಗೆ ಬರ್ತಿರ್ತಾವೆ ಪುಸ್ತಕ ಮೇಲೆ ಮೇಲೆ ಅದು ಬರ್ತೈತಿ ಇದು ಬರ್ತೈತಿ, ಅವು ಬರ್ತಾವೆ ಹೊಕ್ಕವು, ಭಾಳ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅದಕ್ಕೆ. ಹಂಗರಾಗಿ ಬಸವಣ್ಣನ ಹೇಳಾಕತ್ತಿರಲ್ಲಪ್ಪ ನೀವು ಅನ್ನೋದು ಅಷ್ಟೇ, ಅದು ಬೇರೆ ಏನಿಲ್ಲ. ಇಷ್ಟು ದಿವಸ ಬಸವಣ್ಣ ಅಂದ್ರೆ ಇಟ್ಟು ದೂರ ಸಾಗಿ ಹೋಗವ್ರು ಈಗ ಹಂಗಾರೆ ನೀವು ಆತು ಬಸವಣ್ಣವ್ರನ್ನ ಓದಾಕತ್ತಿರಲ್ಲ ನೀವು. ಮುಂದೊಂದು ದಿವಸ ಬಸವಣ್ಣವ್ರ ಸಮೀಪ ಹೆಂಗಾರ ಬಂದಿರಿ ಈಗ ನೀವು, ಹೌದಾ? ಸಮೀಪ ಬಂದ್ರಲ್ಲ ಈಗ ಬಸವಣ್ಣವ್ರ ಸಮೀಪ ಬಂದ್ರೆ ನೀವೀಗ, ಹೌದಿಲ್ಲ ರೀ? ಪ್ರೀತಿ ಮಾಡಕ್ಕರ ಬಂದ್ರಿ, ಜಗಳ ಮಾಡಕ್ಕರ ಬಂದಿರಲ್ಲ ಬಸವಣ್ಣವ್ರ ಸಮೀಪ ಬಂದಿರಿ ಈಗ ಅಲ್ಲ, ಅಷ್ಟು ಸಾಕು. ಮುಂದೆ ಬಸವಣ್ಣವ್ರು ತಮ್ಮಂಗೆ ಹೆಂಗೆ ಮಾಡ್ಕೋಕಂತವ್ರಿಗೆ ಗೊತ್ತೈತಿ, ಆ ಶಕ್ತಿ ಐತೆ ಅದಕ್ಕೆ. ಹಿರೇಮಲ್ಲೂರು ಈಶ್ವರನವರು ಕೊನೆ ಇದ್ರೊಳಗೆ ಇದ್ದಾಗ ಹಂಗೆ ಮಾತಿಗೆ ಮಾತು ಬಂದ ಭಾಳ ಭಾವುಕರಾಗಿ ಹೇಳ್ತಾರೆ ಅವರು. ಏನಿದು ಹಿಂಗೆಲ್ಲ ಮಾಡ್ತಾರಲ್ಲ, ಹಿಂಗೆಲ್ಲ ಬರೀತಾರಲ್ಲ ಅಂದಾಗ ಭಾಳ ಭಾವುಕರಾಗಿ ಮಾತಾಡಿದ್ರು ಅವ್ರು. ನಾವು ಉಮೇಶ್ ಕಟ್ಟಿಗೆಯವರು ಕಲಬ್ ಶೆಟ್ಟರಲ್ಲ ಅವ್ರ ಮನೆಗೆ ಹೋದಾಗ ಭಾಳ ಭಾವುಕರಾಗಿ ಬಸವಣ್ಣ ಎಷ್ಟು ಬೇಕಷ್ಟು ಯಾರು ನೀವು ಏನು ಚಿಂತೆ ಮಾಡಿಬಿಟ್ರಿ, ಬಸವಣ್ಣ ಅಂದ್ರೆ ಚಂಡ್ ಇದ್ದಂಗೆ ಅಂದರು. ಚಂಡ್ ಎಷ್ಟು ಪೋರ್ಸ್ಲೇ ನೀವು ತಳಗೆ ಹಿಂಗೆ ಓದ್ತೀರಿ ಅಷ್ಟು ಹೈಟ್ಗೆ ಹೊಕ್ಕಾರ ಬಸವಣ್ಣ ಅಂದರು ಅವರು. ಈ ಉದಾಹರಣೆ ಕೊಟ್ಟರು ಹಿರೇಮಲ್ಲೂರು ಈಶ್ವರನವರು. ಉಮೇಶ್ ಕಟ್ಟಿಗೆ ಅವ್ರಿಗೆ ನೆನಪು ಮಾಡ್ಕೊ, ಅವ್ರು ನಾವು ಕೂಡ ಅವಾಗ ಮನೆಗೆ ಹೋದಾಗ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ಆ ಮಹಾನ್ ಶಕ್ತಿ ಅದು. ಯಾರು ಏನೇ ಅದ್ರ ಬಗ್ಗೆ ಏನು ಭಾಗ್ಯವಂತರಿಗೆ ಬಸವಣ್ಣನವ್ರನ್ನ ನೆನೆಯೋದು ಅವಕಾಶ ಐತಿ, ಅಭಾಗ್ಯರಿಗಿಲ್ಲ. ನಾ ಪದೇ ಪದೇ ಹೇಳ್ತಿರ್ತೇನೆ, ಮನಸಾರೆ ಬಸವಣ್ಣವ್ರನ್ನ ನೆನೆಯೋದು, ಅವ್ರ ಕುರಿತು ವಿಚಾರಗಳನ್ನು ಹೇಳೋದು ಕೇಳೋದು. ನೀವೇನು ಅಷ್ಟು ಭಕ್ತಿ ಪರವಶವಾಗಿ ಕೇಳೋದು ಹೇಳೋದು ಮಾಡಾಕ್ತಾರೆ ಅಂದ್ರೆ ಅದರ ಅರ್ಥ ನಮ್ಮಷ್ಟು ಸೌಭಾಗ್ಯವಂತರೇ ಯಾರಿಲ್ಲ. ಬಸವಣ್ಣವ್ರ ಕುರಿತು ಏನೋ ಒಂದಿಷ್ಟು ಹುಡುಕಿ, ಏನೋ ಒಂದಿಷ್ಟು ಅವ್ರ ವ್ಯಕ್ತಿತ್ವವನ್ನು ಯಾರ್ದೋ ಸರಿ ಮಾಡೋಕ್ಕೆ ಹೋಗೋದು ಅಥವಾ ಯಾವುದೋರ್ಕಿಂತ ಸಣ್ಣದು ಮಾಡೋಕ್ಕೆ ಹೋಗೋದು ಮಾಡೋರ ಪ್ರಯತ್ನ ಏನೈತಲ್ಲ, ಆ ಪ್ರಯತ್ನ ಎಂದೂ ಅದು ಆಗಲಿ. ಯಾಕಂದ್ರೆ ಸತ್ಯನೇ. ಸತ್ಯ ಯಾವಾಗಾದರೂ ಸತ್ಯವಾಗಿರೋದು. ಈ ಲೋಕದಲ್ಲಿ ಸತ್ಯ ಎಂದೂ ಸತ್ತಿಲ್ಲ, ಸಾವು ಇಲ್ಲ ಅದಕ್ಕೆ. ಹೀಗಾಗಿ ಸತ್ಯ ಇರತ್ತದು. ಆದರೆ ಕಾರಣಾಂತರದಿಂದ ಕೆಲವು ಪ್ರಸಂಗದಲ್ಲಿ ಇದು ಸಂಘರ್ಷಗಳು, ತಾತ್ವಿಕವಾದ ಸಂಘರ್ಷಗಳು, ಸಾಂಸ್ಕೃತಿಕವಾದ ದಬ್ಬಾಳಿಕೆಗಳು ನಡೀತಾನೆ ಇರ್ತವೆ. ಅದ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ಇಲ್ಲಿ ಎಷ್ಟು ಚಂದ ಹೇಳಿಬಿಟ್ರು ನೋಡ್ರಿ. ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ. ಅಂದರೆ ಇಲ್ಲಿ ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ ಅಂದ್ರೇನು? ಅಂತರಂಗದ ಅರಿವನ್ನು ಬಹಿರಂಗದ ಆಚಾರದಲ್ಲಿ ಅಳವಡಿಸಿ. ಅಂತರಂಗದೊಳಗೆ ಅರಿವು ಭಾಳ ಮಂದಿಗೆ ಆಗಿರ್ತೈತಿ, ಅದು ಬಹಿರಂಗದಲ್ಲಿ ಆಚಾರಕ್ಕೆ ಅಳವಡದೆ ಹೋತಂದ್ರೆ, ಬಹಿರಂಗದಲ್ಲಿ ನಾವು ಅವ್ರನ್ನ ಭಾಳ ಗೌರವಿಸ್ತೇವ್ರಿ ಅಂತ ಅಂದು ಕೈ ಮುಗಿ ಗೌರವಿಸೋಕ್ಕೆ ಸಂಕೇತ ಏನು? ಗೌರವಿಸುವ ಸಂಕೇತ ಏನು? ಒಳಗೈತಿ ಅಂತರಂಗದೊಳಗೆ ನಿಮ್ಮ ಬಗ್ಗೆ ಭಾಳ ನಮ್ಗೆ ಗೌರವ ಐತ್ರಿ ಅಂತೇವಿ. ಗೌರವವನ್ನು ಹೆಂಗೆ ಪ್ರಕಟ ಮಾಡೋದು? ಪ್ರಕಟಿಸೋದು ಹೆಂಗೆ? ಏನಾರು ನಮ್ಮ ಕ್ರಿಯೆ ಆಗ್ಬೇಕಲ್ಲ. ಬರ್ರಿಪ್ಪ ಶರಣಾರ್ಥಿ ಅನ್ಬೋದು, ಗೌರವ ಸೂಚಕ, ಹೌದಾ? ಆತ್ಮೀಯತೆಯಿಂದ ಅವ್ರನ್ನ ಆ ಪ್ರೀತಿಯ ದ್ಯೋತಕ. ಶಾಲು ಹಣ್ಣು ತಂದು ಅವ್ರನ್ನ ನಮ್ಮ ಸನ್ಮಾನ ಮಾಡಿದ್ರಿ, ಗೌರವ ದ್ಯೋತಕ. ಅವು ಏನು ಮಾಡಂಗಿಲ್ಲ ರೀ, ಬಟ್ ಅವ್ರ ಬಗ್ಗೆ ನಮ್ದು ಗೌರವ ಭಾಳ ಐತ್ರಿ ಅಂತ ಸುಮ್ಮನೆ ಕುಂತ್ಬಿಟ್ರೆ ಅದು ಅಂತರಂಗದ ಅರಿವು ಅಷ್ಟೇ. ಅದು ಬಹಿರಂಗಕ್ಕೆ ಬರ್ಬೇಕು. ತಾಯಿ ಮಗುನ ಭಾಳ ಪ್ರೀತಿ ಮಾಡ್ತೈತೆ ಅಂದ್ರೆ, ಪ್ರೀತಿ ಭಾಳ ಒಳಗೈತೆ ಅಂತಂದ್ರೆ, ಉಣಿಸ್ಲಿಲ್ಲ ಅಂದ್ರೆ, ತಿನ್ನಿಸ್ಲಿಲ್ಲ ಅಂದರೆ, ಆಟ ಆಡಿಸ್ಲಿಲ್ಲ ಅಂದರೆ, ಜೋಳ ಹಾಡಲಿಲ್ಲ ಅಂದರೆ, ಹೌದಾ? ಅದು ಹತ್ರ ಅದನ್ನು ಆಡಿಸ್ಲಿಲ್ಲ ಅಂದರೆ ಪ್ರೀತಿ ಐತಿ. ಆ ಮಗನ ಮೇಲೆ ಭಾಳ ಪ್ರೀತಿ ಐತಿ ನನಗೆ, ಖರೆ ಆಡಿಸ್ಲಿಲ್ಲ ಅಂದ್ರೆ, ಹೌದಾ? ಉಣಿಸ್ಲಿಲ್ಲ ಅಂದ್ರೆ, ತೊಟ್ಟಲ್ದಾಗ ಯಾಕೆ ತೂಗಲಿಲ್ಲ ಅಂದರೆ ಕ್ರಿಯೆ ಬರ್ಬೇಕಲ್ಲ ಅದು. ಏನು ರೀ ನಿಮ್ಮ ಮಗ ಹಿಂಗೆ ಅಲ್ಲಿ ಅಳಾಕತ್ತಾನ ಅಂದ್ರೆ ಹಂಗೆ ಅಳ್ತಿರ್ತಾನೆ ರೀ ಅವ. ಏನು ರೀ ನಿಮ್ಮ ಮಗನ ಮೇಲೆ ಏನು ನಿಮ್ಮ ಪ್ರೀತಿನ? ಭಾಳ ಪ್ರೀತಿ ಐತಿ ರೀ ಮಗನ ಮೇಲೆ, ಯಾರಿಲ್ಲ ಅಂದ್ರೆ ರೀ. ಮತ್ತು ಪ್ರೀತಿ ಐತೆ ಅಂದು ಹಂಗೆ ಸುಮ್ಮ ಕುಂತ್ರೆ ಏನಾಗೋದೈತಿ? ಇರ್ಬೋದು ಒಳಗೆ ಪ್ರೀತಿ. ಕ್ರಿಯೆಗೆ ಬರ್ಬೇಕಲ್ಲ, ಕ್ರಿಯೆಗೆ ಬರ್ಬೇಕಲ್ಲ. ಒಮ್ಮೆ ಭಾಳ ಖುಷಿಯಾಗಿ ಭಾಳ ಪ್ರೀತಿ ಬಂದು ಮಗುವಿನ ಮೇಲೆ ಅದೇನೋ ಒಂದು ಸಣ್ಣ ಆಟ ಆಡ್ತೈತಿ, ಅದಕ್ಕೆ ಭಾಳ ಖುಷಿಯಾಗಿ ಅಂದಾಗ ಏನು ಪ್ರೀತಿ ವ್ಯಕ್ತಪಡಿಸಿ ಲಟ ಲಟ ಮುದ್ದಿಕ್ತಾಳೆ ತಾಯಿ ಮಗುನ. ಮುದ್ದಿಕ್ಕುವ ಕ್ರಿಯೆ ಐತಲ್ಲ ಮಗುವಿನ ಮೇಲೆ ತಾಯಿ
ಅದು ಅಂತರಂಗದಲ್ಲಿ ಇದ್ದಂಥ ಪ್ರೀತಿಯನ್ನು ಪ್ರಕಟಪಡಿಸುವಿಕೆ, ಅದು ಕ್ರಿಯೆ. ಅದಿಲ್ದ ನಾವು ಸುಮ್ಮ ಕುಂತು ಭಾಳ ಪ್ರೀತಿ ಐತ್ರಿ, ಭಾಳ ಗೌರವ ಐತ್ರಿ, ಅವ್ರ ಮೇಲೆ ನಮ್ದು ಭಾಳ ಹಿಂಗೈತ್ರಿ ಅಂದ್ರೆ ಅಲ್ಲ, ಉಪಯೋಗಕ್ಕೆ ಬರೋದಿಲ್ಲ ಅನ್ನುವ ಆ ಅಂತರಂಗದ ಅರಿವನ್ನು ಬಹಿರಂಗದ ಆಚಾರದಲ್ಲಿ ಅಳವಡಿಸಿ ಅರಿವಿನ ಕುರುಹಾಗಿ ಅಂಗೈಯಲ್ಲಿ ಇಷ್ಟಲಿಂಗವಾಗಿ ನೀಡಿದ ಮೊಟ್ಟ ಮೊದಲನೆಯ ಮಹಾಗುರುವ ನಿಂದು ನಾನು ಕಂಡೆನು ಅಂತ ಸ್ಪಷ್ಟವಾಗಿ ಹೇಳಿದರು ಪ್ರಭುದೇವರು. ಈ ವಚನ ಒಂದು 5 ನಿಮಿಷ ಬಿಡಿಸೇ ಬಿಡ್ತೇನೆ ನಾನು, ಮುಂದೆ ಹೋಗೋದಿಲ್ಲ. ಸ್ವಾಯತ್ತ ಅಂದರೆ ಸ್ವಾಯತ್ತದಲ್ಲಿ ಪೂರ್ವಾಚಾರ್ಯ ಕಂಡೆ. ಪೂರ್ವಾಚಾರ್ಯ ಅಂದರೆ ಪ್ರಥಮ, ಯಾರೂ ಇಲ್ಲದಕ್ಕಿಂತ ಮೊದಲು ಅಂದಂಗೆ ಪ್ರಥಮ. ಸ್ವಾಯತ್ತ ಅಂದರೆ ಮನಪ್ರಾಣದ ಮೇಲೆ ಅಳವಡಿಸಿಕೊಂಡ ಪ್ರಾಣಲಿಂಗ, ಅಂಗಕ್ಕ ಇಷ್ಟಲಿಂಗ, ಮನ ಪ್ರಾಣದ ಮೇಲೆ ಅಳವಡಿಸಿಕೊಂಡಂತಹ ಪ್ರಾಣಲಿಂಗ. ಅಂತರಂಗದಲ್ಲಿ ಅರಿವಿನ ನಿಜರೂಪವ ಪ್ರಾಣಲಿಂಗವಾಗಿ ಅಳವಡಿಸಿಕೊಳ್ಳುವ ರಹಸ್ಯವನ್ನು ನೋಡ್ರಿ. ಪ್ರಾಣ ಅಲ್ಲಿವರೆಗೂ ಉಸಿರು ಬರೀ ಉಸಿರಾಗಿತ್ತು ಬಸವಣ್ಣ ಬರೋಕ್ಕಿಂತ ಮುಂಚೆ. ಉಸಿರು ಬರೀ ಉಸಿರಾಗಿತ್ತು. ಆ ಉಸಿರನ್ನು ಲಿಂಗವಾಗಿ ಪರಿವರ್ತನೆ ಮಾಡಿದಂಥ ಪ್ರಥಮ ಮೊಟ್ಟ ಮೊದಲನೇದವ ನೋಡ್ರಿ. ಅದಕ್ಕಂದ್ರೆ ಅವರು ಸ್ವಾಯತ್ತ ಅಂತರಂಗ, ಆ ಸ್ವಾಯತ್ತದಲ್ಲಿ ಪೂರ್ವಾಚಾರ್ಯ ಕಂಡೆ. ಅಂತರಂಗದಲ್ಲಿ ಅರಿವಿನ ನಿಜರೂಪವ ಪ್ರಾಣಲಿಂಗವಾಗಿ ಅಳವಟ್ಟು, ಹೌದಾ, ಪ್ರಾಣಲಿಂಗವಾಗಿ ಅಳವಡಿಸಿಕೊಳ್ಳುವ ರಹಸ್ಯವನ್ನು ಅಂದ್ರೆ ಶಿವಯೋಗದ ರಹಸ್ಯವನ್ನು ಕೊಟ್ಟಂತಹ ಮೊಟ್ಟ ಮೊದಲನೆಯ ಮಹಾಗುರುವೆಂದು ಬಸವಣ್ಣವ್ರನ್ನ ಕಂಡೆ ಇವತ್ತು ನಾನು. 2 ಒಂದನೇದ್ದು ಅಂಗೈಯಲ್ಲಿ ಅರಿವಿನ ಕುರುವಾಗಿ ಇಷ್ಟಲಿಂಗವನ್ನು ಕೊಟ್ಟಂಥವ್ರು ಯಾರಿಲ್ಲಿ? ಬಸವಣ್ಣನವರೇ ಮೊಟ್ಟ ಮೊದಲನೇ ಕೊಟ್ಟು ಇಷ್ಟಲಿಂಗ ಜನಕ ಬಸವಣ್ಣ. ಉಳಿದವ್ರು ಏನರ ಹೇಳ್ಕೊಲ್ರಕ್ಕ. ಹೆಂಗೆ ಹೇಳ್ತೀರಿ ನೀವು ಅಂದ್ರೆ ಇಲ್ಲಿ ಪ್ರಭುದೇವ್ರು ಹೇಳ್ಯಾರ ನೋಡ್ರಿ. ಪ್ರಭುದೇವ್ರು ಯಾರು ಅಂದ್ರೆ ಪ್ರಭುದೇವರು ಬಸವಣ್ಣವ್ರು ಸಮಕಾಲೀನ್ರಿ, ಅವರವರ ಕೂಡಿ ಬಾಳ್ದವ್ರಿ, ಒಂದೇ ಕಾಲದಲ್ಲಿ ಇದ್ದವ್ರಿ. ನಂತರದಲ್ಲಿ ಬಂದ ಕಾಣದೇ ಇರುವಂಥ ಕವಿ ಬರೆದಿದ್ದಲ್ರಿ, ಕಲ್ಪನೆ ಅಲ್ರಿ, ಇದರ ಬದರ ಹುಜರ ಹೇಳಿದ್ರಿ, ಅವರ ಸಾಕ್ಷಿ ರೀ. ಅದಕ್ಕೆ ಇಷ್ಟಲಿಂಗವನ್ನು ಮೊಟ್ಟ ಮೊದಲಿಗೆ ಕಂಡು ಹಿಡಿದಕ್ಕೆ ಸಾಕ್ಷಿ ಯಾರಂತಂದ್ರೆ ಪ್ರಭುದೇವರು ನಿಂತಾರ. ಅಸಂಖ್ಯಾತ ಶರಣಗಣಗಳದಾರಲ್ಲಿ, ಅದರಲ್ಲಿ ಮಾಚಿದೇವರು ಹೇಳ್ಯಾರ, ಚನ್ನಬಸವಣ್ಣವರು ಹೇಳ್ಯಾರ, ಸಿದ್ದರಾಮ ಶಿವಗಳು ಹೇಳ್ಯಾರ. ಎಲ್ಲ ಶರಣರು ಇಷ್ಟಲಿಂಗದ ಜನಕ್ಕೆ ಯಾರನ್ನೋ ಅರ್ಥವನ್ನು ತಮ್ಮ ವಚನದಲ್ಲಿ ಹೇಳ್ಯಾರ. ಇಷ್ಟು ಸಾಕು ನಮಗೆ. ಬೇರೆ ಇನ್ಯಾರು ಆದಂಗೆ ಇದಂಗೆ ಮೊದಲು ಐತು ಲಿಂಗ ಅದಕ್ಕೆ ನಾವು ವಾದ ಮಾಡಿ ಮೊದಲು ಆದಿದ್ದಿಲ್ಲ ರೀ, ಸ್ಥಾವರಲಿಂಗ ಇತ್ತು ರೀ, ಸ್ಥಾವರಲಿಂಗವನ್ನು ಮಂದಿ ಕೈಯಾಗ ಸಣ್ಣ ಮಾಡಿಕೊಂಡು ತೀರ್ಥಯಾತ್ರಕ್ಕೆ ಹೋಗ್ತಿತ್ತು ರೀ, ನದಿ ದಂಡಿ ಮೇಲೆ ಸಮುದ್ರ ದಂಡಿ ಮೇಲೆ ಅದನ್ನು ಇಟ್ಟು ಹಂಗೆ ಅವ್ರು ಇಲ್ಲಿ ಕುಂತು ಪೂಜೆ ಮಾಡ್ತಿದ್ರು. ಇದು ಇತಿಹಾಸ ಖರೆ, ಅದನ್ನು ನಾವು ಹೇಳ್ಬೇಕು ಖರೆ. ಅವ್ರು ಹೇಳೋರಿಗೂ ಗೊತ್ತೈತಿ ಇಷ್ಟಲಿಂಗ ಬಸವಣ್ಣರಿಂದ ಬಂದೈತಿ ಅನ್ನೋದು. ಮತ್ತು ಅವ್ರಿಗೇನು ಅದನ್ನು ಹೇಳೋದೈತಿ, ತಿಳಿದವ್ರಿಗೆ ಹೇಳಿದ್ರೆ ಏನರ ಒಂದಿಟ್ಟು ಆದಿತ್ತು ಹಾದಿತ್ತು, ತಿಳಿದೈತೆ ಅವ್ರಿಗೆ ಹೌದು ಅನ್ನೋದು. ಯಾರೋ ತಮ್ಮ ಅಂಗೈ ಒಳಗೆ ಲಿಂಗವನ್ನು ಇಟ್ಕೊಂಡು ಆರಾಧಿಸಿ ಮಾಡ್ತಾರಲ್ಲ, ಅವ್ರಿಗೂ ಗೊತ್ತೈತಿ ಬಸವಣ್ಣವ್ರಿಗೆ ಕೊಟ್ಟಿದ್ದು ಲಿಂಗ ಅನ್ನೋದು. ಅವ್ರು ಹೇಳ್ತಾರ ಅದು ಮೊದಲಿಂದ ಇತ್ತು ರೀ, ನಾವು ಪೂಜೆ ಮಾಡಾಕ್ತೇವ್ರಿ. ಹೌದ್ರೆ, ಮೊದಲಿಂದ ಇತ್ತಂದ್ರೆ ಬಸವಣ್ಣವ್ರು ಬರೋಕ್ಕಿಂತ ಮುಂಚೆಕ್ಕೆ ಯಾವುದರ ಕಾಲದೊಳಗೆ ಎಂದರ ಒಂದು ಈ ಲಿಂಗ ಸಿಕ್ಕಿರ್ಬೇಕಲ್ಲ. ಕಂತೆ ಲಿಂಗ ನಾ ಹೇಳಾಕತ್ತೀನಿ. ಕಂತೆ ಲಿಂಗ ಕಪ್ಪು ಕಾಡಿಗೆ ವೈಜ್ಞಾನಿಕ ತಳಹದಿಯ ಮೇಲೆ ಸಂಶೋಧನಾತ್ಮಕವಾಗಿ 13, 14, 15 ಪರಿಕರಗಳನ್ನು ಕೂಡಿಸಿ ವೈಜ್ಞಾನಿಕವಾಗಿ ಆ ಕಂತೆಯ ಲಿಂಗವನ್ನು ಬಸವಣ್ಣವ್ರಕ್ಕಿಂತ ಮುಂಚೆ ಕೊಟ್ಟವ್ರು ಯಾರು ಇರ್ಬೇಕಲ್ಲ, ಯಾರು ಇರ್ಬೇಕಲ್ಲ, ಎಲ್ಲರೂ ಸಿಕ್ಕಿರ್ಬೇಕಲ್ಲ. ಅದು ಅವಾಗ ನೀವು ಸ್ಥಾವರಲಿಂಗದ ಈಶ್ವರ ಪೀಠಕವನ್ನು ಸಣ್ಣದು ಮಾಡಿ ಆ ಲಿಂಗದೊಳಗೆ ಇಟ್ಟು ಅದನ್ನು ನೀವು ಪೂಜೆ ಮಾಡಾಕತ್ತೀರಿ. ಅದು ಇಟ್ಟರೋ ಇಲ್ಲೋ ಅನ್ನೋದು ಮುಂದಿನ ಚರ್ಚೆ. ಅದನ್ನು ಪೂಜೆ ಮಾಡೋದಾಕಿತ್ತಂದ್ರೆ ಕಂತೆಲಿಂಗ ಯಾಕೆ ಮಾಡ್ತಿದ್ರು? ಅದನ್ನು ಸಣ್ಣದಾಗ ನಿಮ್ಮ ಕೊಳಕ್ಕೆ ಕಟ್ತಿದ್ರು ಅವರು. ಹೌದಾ? ಈಗ ನೀವು ತದನಂತರದಲ್ಲಿ ಇಟ್ಕೊಂಡು ಬಂದಿರಬಹುದು. ನೀವು ಅದನ್ನು ಇರಲಿ, ಒಂದು ಭಾಳ ದಿವಸದಿಂದ ನಾವು ಈಶ್ವರಲಿಂಗವನ್ನು ಪೂಜೆ ಮಾಡ್ಕೊತ ಬಂದೇವಿ. ಆ ಗುಡಿಯೊಳಗಿನ ಈಶ್ವರಲಿಂಗದ ಕುರುಹಾಗಿ ಒಂದು ಸಣ್ಣ ಪೀಠಕ ಇಟ್ಕೊಂಡು ನಾವು ಕಂತಿ ಮಾಡೋಣ ಅನ್ನೋದು ಏನಾರ ಅಕಸ್ಮಾತು
ಇಟ್ಕೊಂಡು ಆ ಒಂದು ಪ್ರಾಕ್ಟೀಸ್ ತದನಂತರದಲ್ಲಿ ಬಂದಿರಬಹುದು ಅಂತ ತಿಳ್ಕೊಳ್ಳೋಣ. ಬಟ್ ಅದನ್ನೇ ಯೋಗ ಮಾಡಿದರೆ ಬರೋಂಗಿಲ್ಲಲ್ಲ, ದೃಷ್ಟಿ ಯೋಗ ಮಾಡಿದ್ರೆ ಅದರೊಳಗಿರೋ ಪೀಠಕವನ್ನೇ ದೃಷ್ಟಿ ಯೋಗ ಮಾಡಿದರೆ ಬರೋದಿಲ್ಲಲ್ಲ. ಅದರ ಸುತ್ತಲಿರೋ ಕಂತೆ ಯೋಗದಿಂದ ಇದು ಸಾಧ್ಯ ಐತಿ. ಅದಕ್ಕೆ ವೈಜ್ಞಾನಿಕ ರೀಸನ್ಸ್ ಅದಾವು, ಯಾಕೆ ಆಕತಿ ಏನಾಕತಿ. ಆ ರಹಸ್ಯವನ್ನು ಕೊಟ್ಟಂಥವ್ರು ಮೊಟ್ಟ ಮೊದಲಿಗೆ ಆ ರಹಸ್ಯವನ್ನು ಕೊಟ್ಟಂಥವ್ರು. ಈಗೆಲ್ಲ ಬಂದವು ರೆಡ್ ಲೈಟ್ ನೋಡ್ರಿ ಅಂತಾರೆ, ಇನ್ನೊಂದು ಲೈಟ್ ಒಟ್ಟು ತ್ರಾಟಕ ಬಂತು. ಈಗ ಅಷ್ಟೇ ತ್ರಾಟಕ ಬಂತು, ತ್ರಾಟಕ ಯೋಗ ಇತ್ತು. ತ್ರಾಟಕ ಯೋಗವನ್ನು ಅತ್ಯಂತ ಸಲೀಸಾಗಿ ಮಾಡಲಿಕ್ಕೆ ಕೊಟ್ಟಂತಹ ಇದೊಂದು ಇಷ್ಟಲಿಂಗ. ಅರೆಗಣ್ಣಿನಿಂದ ಏನೋ ಒಂದು ವಸ್ತುವನ್ನು ಅಬ್ಸರ್ವ್ ಮಾಡೋದೈತಲ್ಲ, ಆದರೆ ಮನಸ್ಸು ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನ ನಿಲ್ಲುವುದು ಯೋಗ. ಕಪ್ಪು ಕಣ್ಣು, ಕಪ್ಪು ಕಾಡಿಗೆ ಕಾರ್ಬನ್ನದ ಗುಣ ಏನು ಸೈನ್ಸ್ ಹೇಳ್ತೈತಿ, ಹೌದಾ? ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಅಬ್ಸಾರ್ವ್ ಮಾಡಿಕೊಂಡು ಪಾಸಿಟಿವ್ ಎನರ್ಜಿಯನ್ನೇ ಸೃಷ್ಟಿ ಮಾಡ್ತಕ್ಕಂಥ ಒಂದು ಯೋಗ. ಅದನ್ನು ಅನುಭವಿಸ್ಕೊಂತ ಹೋಗ್ಬೇಕು ನಾವು. ಅದನ್ನು ಬರೀ ಅದನ್ನು ಏನು ಮಾಡ್ಲಾರ್ದನ ಎಂತೂ ಮಾಡ್ಲಾರ್ದನ ಅದು ಹೆಂಗೆ ಆಕೈತ್ರಿ ಇದು ಹೆಂಗೆ ಆಕೈತ್ರಿ ಅನ್ಕೊಂತ ಕುಂದ್ರೆ ಅವ್ರಿಗೆ ಏನು ಹೇಳೋದೈತಿ. ಈಸು ಟ್ರೈನಿಂಗ್ ಕೊಡ್ತಾರೆ, ಹಿಂಗೈತಿ. ಅದ್ರ ಅನುಭವ ಆಗ್ಬೇಕಾಯ್ತಂದ್ರೆ ಈಸ್ ಬೀಳ್ಬೇಕು. ನೀವು ದಂಡಾಗಣಿಂತ ಹಂಗೆ ಪ್ರಶ್ನೆ ಕೇಳ್ಕೊತ ಕುಂತ್ರೆ ಈಸ್ ಬರ್ತಾನ ಬಂದಂಗೆ ಕೇಳಿ ಹೆಂಗೆ ಅನ್ನಿಸ್ತೀರಿ ನಿಮ್ಗೆ, ಇದು ಕೈ ಕಾಲು ಸೋಲಂಗಿಲ್ಲನ್ರಿ, ಎಷ್ಟು ಉದ್ದ ಐತ್ರಿ ಏನು ಮತ್ತೆ ಕೇಳೋದು, ಮತ್ತೆ ಅಲ್ಲೇ ನಿಲ್ಲೋದು ದಂಡಿ ಮೇಲೆ, ಮತ್ತು ಇನ್ನೊಬ್ಬ ಬರ್ತಾನೆ ಅವನು ಕೇಳೋದು, ಹೋಗಿ ಬೀಳು ಮರ ಈಸ್ ಬಿದ್ದು ಬಾ ಗೊತ್ತಾಕೈತೆ ಅಂತಂದ್ರೆ ಅದೇ ರೀ. ಬರೀ ಮಂದಿ ಅನುಭವನ ಎಷ್ಟು ದಿವಸ ಅಂತ ಕೇಳ್ಕೊಂತ ಕುಂದ್ರೆ ಅವ್ರು ನೀವು ಚಾಲೂ ಮಾಡಿರಲ್ಲ ಯೋಗ ಮಾಡಲಿಕ್ಕೆ, ದೃಷ್ಟಿ ಯೋಗವನ್ನು ಮಾಡಲಿಕ್ಕೆ. ಅವಾಗ ಗೊತ್ತಾಕತಿ ಏನು ಅನ್ನೋದು, ಅವಾಗ ಇಷ್ಟಲಿಂಗದ ಮಹಿಮೆ ಏನು ಅನ್ನೋದು ಗೊತ್ತಾಕತಿ. ಮಾತಾಡೋರು ಯಾರು ಇವರು ಅದನ್ನು ಅನುಭವಿಸಿ ಅದರೊಳಗೆ ಏನೈತೆ ಅಂತ ನೋಡಿ ಬರದಾರ ಪುಸ್ತಕ ಐತಿ, ಕೈಯಾಗಿ ಲಿಂಗ ಕೊಟ್ಟಾರ ಎದಿ ಮೇಲೆ, ಹೌದಾ? ಕೊಟ್ಟಾರ, ಅನುಭವಿಸ್ರಲ್ಲ ಒಂದಿಷ್ಟು, ಪ್ರಾಕ್ಟೀಸ್ ಮಾಡಲ್ಲ ಒಂದಿಷ್ಟು, ಮುಂಜಾನೋ ಸಂಜೆಕೋ ಯಾವಾಗ ಅನುಕೂಲ ಆಕೈತಿ ಒಂದು ಸಮಯ ಕೊಡ್ರಿ, ಅನುಭವ ಹೇಳ್ರಿ, ಬರೆದಿಡ್ರಿ ಅನುಭವವನ್ನು. ಅದನ್ನು ಯಾರೂ ಮಾಡಕ್ಕೆ ತಯಾರಿಲ್ಲ, ಬರೇ ಅಲ್ಲುಗಳಿಯೋದು ಹಂಗೆ ಹಿಂಗೆ ಅದು ಇದು. ಲಿಂಗನೂ ಸ್ಥಾವರ ಸ್ವರೂಪ ಅಂತ ಹೇಳಿಬಿಡೋದು. ಯಾವ ತಲೆ ಕೆಟ್ಟ ಏನು ಅನ್ನೋದು, ಲಿಂಗರ ಏನಪ್ಪ ಅದು ಸ್ಥಾವರ. ಅಲ್ಲೋ ಲಿಂಗ ಸ್ಥಾವರ ಅಂದ್ರೆ ಆಕಾರ ಐತನ, ಅದಕ್ಕೇನು ಯಾವ್ದ್ರ ಆಕಾರ ಕೊಟ್ಟೇವನು? ಲಿಂಗ ಗಂಡು ಹೆಣ್ಣು, ಗಂಡು ರೂಪೋ ಹೆಣ್ಣು ರೂಪೋ ಇಲ್ಲ. ನೀವು ದೇವತೆಗಳದಾವೆ, ನಿಮ್ಗೆ ಗಂಡು ದೇವತೆಗಳದಾವೆ, ಹೆಣ್ಣು ದೇವತೆಗಳದಾವೆ. ಅದು ಲಿಂಗಕ್ಕೆ ಇದೈತಿ ಇಲ್ಲ. ಲಿಂಗ ಚೌಕೋ ರೆಕ್ಟ್ಯಾಂಗ್ಲರು ಮತ್ತೊಂದು ಏನದು ಏನು ರೌಂಡೋ ಏನೂ ಇಲ್ಲಿದು. ಇದಕ್ಕೆ ರೌಂಡ್ ಅಂತೀವ್ರು. ಸೈನ್ಸ್ನಾಗ ಏನೈತಿ, ವೃತ್ತ ಐತಿ, ಆಯತ ಐತಿ, ಸ್ಕ್ವೇರ್ ಐತಿ ವಿಜ್ಞಾನದೊಳಗೆ. ಇದು ಲಿಂಗ ಯಾವ್ದು ಹಂಗಾರ? ರೌಂಡನ ರೌಂಡ್ ಅಲ್ಲ, ಆಯ್ತನ ಆಯ್ತಲ್ಲ, ಸ್ಕ್ವೇರನ ಸ್ಕ್ವೇರ್ ಅಲ್ಲ, ಮತ್ತೇನಿಲ್ಲ ಹೇಳ್ರಿ. ನಮಗೆ ಆಕಾರ ಐತೆ ಅಂತೀರಿ, ಇದಕ್ಕೆ ಯಾವ ಆಕಾರ ಐತೆ ಹೇಳ್ರಿ ನನಗೆ? ವೃತ್ತಾಕಾರೋ ಸೈನ್ಸ್ ಪ್ರಕಾರ ಹೋಗ್ರಿ, ವೃತ್ತಾಕಾರೋ ಚೌಕಾಕಾರೋ, ಹೌದಾ? ತ್ರಿಕೋನ ಯಾವ ಆಕಾರದ್ದು ಎಲ್ಲ ಡಿಫೈನ್ ಮಾಡ್ಲಿಕ್ಕೆ ಬರೋದಿಲ್ಲ. ಭಾಳ ವಿಚಾರ ಮಾಡಿ ಮಾತಾಡ್ಬೇಕು ನಾವು. ಲಿಂಗ ಸಾಕಾರ ಅಂದ್ರೆ ಲಿಂಗ ಸ್ಥಾವರ ಅಂದ್ರೆ ಲಿಂಗ ಸಾಕಾರ ಅಲ್ಲನ್ರಿ, ಮತ್ತು ಕೈಯಾಗೈತಲ್ಲ ಸಾಕಾರ ರೂಪ. ಬಿಂದುನ ಹೆಂಗೆ ನಾವು ಡಿಫೈನ್ ಮಾಡ್ತೇವೆ? ಉದ್ದ ಅಗಲ ಗಾತ್ರಗಳಿಲ್ಲದ ಒಂದು ಕಾಲ್ಪನಿಕ ಚುಕ್ಕೆ ಅಂತ ಕರಿತೇವಿಲ್ಲ. ಸೋಲ್ ಅಂದರೂ ಹಾಗೆ, ಅದು ಸೋಲ್ ಇಸ್ ಲೈಕ್ ದ್ಯಾಟ್. ಈ ಬಿಂದು ಪಾಯಿಂಟ್ ತೋರಿಸ್ತೇವಿಲ್ಲ ನಾವು, ಈ ಫುಲ್ ಸ್ಟಾಪ್ ಪಾಯಿಂಟ್ ಕೊಡ್ತೇವಿಲ್ಲ. ಆ ಪಾಯಿಂಟ್ ಬರದ ಮೇಲೆ ಕಣ್ಣಿಗೆ ಕಾಣಕ್ಕಂತ ಪಾಯಿಂಟ್ ಕೊಟ್ಟೇವಲ್ಲ, ಅದು ಒಂದು ಸ್ಪೇಸನ್ನು ಅಕ್ಯುಪೈ ಮಾಡಿ, ಆ ಸ್ಪೇಸು ಇಲ್ಲ ಅದಕ್ಕೆ ಬಿಂದುವಿಗೆ. ಅಷ್ಟು ನಿರಾಕಾರ ಐತೆ ಅದು, ಅಷ್ಟು ನಿರಾಕಾರ ಐತಿ. ಅದಕ್ಕೆ ಚುಕ್ಕೆ ಇಟ್ಟೇವಿ, ಕರಿದೇನು ಕರಿತೇವ್ರಿ ಗೊತ್ತೇನ? ಅದು ಕಾಲ್ಪನಿಕ ಅಂತ ಕರ್ಕೋತೇವೆ. ಅದಕ್ಕೆ ಅನ್ನೋ ಶಬ್ದ ಹೆಂಗೈತೆ ನೋಡ್ರಿ, ನಮ್ಮ ಮ್ಯಾಥಮೆಟಿಕ್ಸಿದಾಗ ಕಲಿಸ್ತಿದ್ರನ್ನ ಸಣ್ಣರಿದ್ದಾಗ, 6ನೇತಿದ್ದಾಗ. ಬಿಂದು ಎಂದರೇನು, ರೇಖೆ ಎಂದರೇನು, ಹೌದಾ? ಬಿಂದು ಅಂತ ಡೆಫಿನೇಷನ್ ಈಗ ನನಗೆ ಅರ್ಥ ಆಗತೈತಿ. ಏನು ಎಷ್ಟು ಮ್ಯಾಥಮೆಟಿಕ್ಸ್, ಉದ್ದ ಅಗಲ ಗಾತ್ರಗಳಿಲ್ಲದ ಒಂದು ಕಾಲ್ಪನಿಕ ಚುಕ್ಕೆ ಅಲ್ರಿ, ಕಾಲ್ಪನಿಕ ಚುಕ್ಕೆ. ಬರೀ ಚುಕ್ಕೆ ಅಂದ್ರೆ ಮತ್ತೆ ಅದಕ್ಕೊಂದಿಷ್ಟು ಸ್ಪೇಸ್ ಐತೆ ಅಲ್ಲಿ. ಕಾಲ್ಪನಿಕ ಅನ್ಕೋಬೇಕು, ಅಲ್ಲಿ ಬರೆದು ಇಡಬೇಕು.
ಅದು ಕಾಣಕತ್ತೈತಲ್ಪ, ಅದು ಖರೆ ಅಲ್ಲದ ಅಂದಂಗದ ಅರ್ಥ. ಕಾಲ್ಪನಿಕ ಚುಕ್ಕೆ ಅಂದ್ರೆ ಇದು ಕಣ್ಣಿಗೆ ಹಂಗೆ ಈ ಸೃಷ್ಟಿ ಕಾಣಕತ್ತೈತಲ್ಲಿ ಇದು ಖರೆ ಅಲ್ಲ ಅಂತ ತಿಳ್ಕೊಬೇಕು ನಾವು. ಇದು ನಿರಾಕಾರ ಸ್ವರೂಪದ ಪ್ರತ್ಯಕ್ಷ ರೂಪ. ಆದರೆ ಇಲ್ಲಿ ನಿರಾಕಾರ ಐತಿ, ಕಣ್ಣಿಗೆ ಕಾಣಕ ನಿರಾಕಾರ ಕಣ್ಣಕ್ಕೆ ಅದು ಲಿಂಗ. ಅರ್ಥಾತ ಲಿಂಗವನ್ನು ಕುರಿತು ಸುಮ್ಮನೆ ಏನೋ ಯಾರು ಹುಚ್ಚುಚ್ಚರಂಗೆ ಮಾತಾಡೋದಲ್ಲ. ಅದು ಅದ್ಭುತವಾಗಿ ಕೊಟ್ಟಂಥ ಕಾನ್ಸೆಪ್ಟ್. ಅದು ಅಷ್ಟೇ ವೈಜ್ಞಾನಿಕವಾಗಿ ಐತಿ, ಅಷ್ಟೇ ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಥಮವಾಗಿ ಕೊಟ್ಟಂಥವ್ರು ಬಸವಣ್ಣವ್ರು ಅಂತ ಇಲ್ಲಿ ಹೇಳಾಕತ್ತಾರೆ. ಯಾರು? ಪ್ರಭುದೇವರು. ಮುಂದೇನು ಹೇಳಿದರು? ಸನ್ನಿಹಿತದಲ್ಲಿ, ಸನ್ನಿಹಿತ ಅಂದ್ರೆ ಪರಶಿವ ತತ್ವ ಭಾವದಲ್ಲಿ ಭಾವಲಿಂಗವಾಗಿ ಅಳವಟ್ಟು ಅಭಿನ್ನವಾಗಿ ನಿಂತ ನಿಲುವುದು. ಭಾವದೊಳಗೆ ಅಳವಟ್ಟೋದು ಅಭಿನ್ನವಾಗಿ ನಿಂತ ನಿಲುವು. ಭಾವಲಿಂಗವಾಗಿ ಅಳವಟ್ಟು ಸರ್ವಾಂಗದಲ್ಲಿಯೂ ಅಭಿನ್ನವಾಗಿ ಅಳವಡಿಸಿಕೊಳ್ಳುವ ಸಾಮರಸ್ಯದ ಐಕ್ಯಸ್ಥಲದ ಸ್ಥಿತಿ. ಸಾಮರಸ್ಯದ ರಹಸ್ಯವನ್ನಿತ್ತ ಮೊಟ್ಟ ಮೊದಲ ಮಹಾಗುರುವೆಂದು ಇವತ್ತು ನಾನು ಕಂಡೆ. ಮೂರು ಬಂದು ಇಲ್ಲಿ ಆಯತ, ಸ್ವಾಯತ, ಸಾನ್ನಿಹಿತ. ಇವು ಮೂರಕ್ಕೂ ಪೂರ್ವಾಚಾರಿ ಯಾರಂದರೆ ಸಂಗನ ಬಸವಣ್ಣ. ಇವತ್ತು ಆತನನ್ನು ನಾನು ನೋಡಿದೆ. ನೋಡ್ರಿ ಅಂತ ಅದ್ಭುತ. ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನೋ ಮಾತು ಸಾಕಬೇಕ್ರಿ. ಸಕಲ ಬ್ರಹ್ಮಾಂಡವನ್ನೊಳಗೊಂಡ ಪರಶಿವನಲ್ಲಿ ಮತ್ತೆಲ್ಲಿಯೂ ಕಾಣಸಿಗದ ಮೊಟ್ಟ ಮೊದಲ ಮಹಾಗುರು ಪರಶಿವರೂಪಿ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ನಮಿಸುವೆನೆಂದು ಅಲ್ಲಮ ಪ್ರಭುದೇವರು ಬಸವ ಮಹಾಗುರುಪಾದಕ್ಕೆ ನಮಿಸುತ್ತಾರೆ. ಇಷ್ಟ ಮತ್ತು ಸುಮ್ಮನಿರಲಿಲ್ಲ ಅವರು ಇನ್ನು ಮುಂದೆ ಹೋಗ್ತಾರ. ಏನು ಹೇಳಿದರು? ಮತ್ತಂ ಗುರುಸ್ಥಲ, ಲಿಂಗಸ್ಥಲ, ಜಂಗಮಸ್ಥಲ, ಪ್ರಸಾದಿ ಸ್ಥಳ ಒಡಗಿದ ಕರಸ್ಥಲವಿನ್ನಾರಿಗೆ ಸಾರಿತ್ತು. ನಿರ್ವಂಚಕತ್ವದ ನಿತ್ಯ ನಿಜ ಸ್ಥಳವಾದ ಭಕ್ತಿ ಸ್ಥಳವಿನ್ನಾರಿಗೆ ಸಾರಿತ್ತು ಬಸವಣ್ಣಂಗಲ್ಲದೆ. ಇವ್ಯಾವು ನಮಗೂ ಅಲ್ಲ ನಿಮಗೂ ಅಲ್ಲ. ಪ್ರಭುದೇವರು ಹೇಳಕತ್ತರು. ನಿರ್ವಂಚಕತ್ವದ ನಿತ್ಯ ನಿಜ ಸ್ಥಳವಾದ ಭಕ್ತಿ ಸ್ಥಳ, ಎಲ್ಲ ಸ್ಥಳಗಳಿಗಿಂತ ನಿತ್ಯ ನಿಜ ಸ್ಥಳ ಯಾವುದಂದ್ರೆ ಭಕ್ತಿ ಸ್ಥಳ, ಆಧಾರ ಸ್ತಂಭದು. ಭಕ್ತಿ ಇಲ್ಲಂದರೆ ಯಾವ ಸ್ಥಳಗಳೂ ಇಲ್ಲ. ಮೂಲಾಧಾರದಕ್ಕೆ ಶಟಸ್ಥಳದಲ್ಲಿ ಮೊದಲ ಭಕ್ತಸ್ಥಳ. ಭಕ್ತನಾಗಿನ ಮಹೇಶ ಆಗಬೇಕು, ಮಹೇಶನಾಗಿನೇ ಪ್ರಸಾದಿ ಆಗಬೇಕು, ಪ್ರಸಾದಿಯಾಗಿನೇ ಪ್ರಾಣಲಿಂಗಿ ಸ್ಥಳಕ್ಕೆ ಪ್ರಾಣಲಿಂಗಿ ಆಗಬೇಕು, ಪ್ರಾಣಲಿಂಗಿ ಆದಮೇಲೆ ಶರಣಾಕ್ಕಿ, ಶರಣ ಆದಮೇಲೆ ನೀ ಸಾಮರಸ್ಯವನ್ನು ಹೊಂತಿ. ಇದಕ್ಕೆ ಮೂಲ ಯಾವುದು? ಭಕ್ತ. ಬಸವಣ್ಣವ್ರೇನ್ರಿ ಗುರುಗಳನ್ರಿ ಅವ್ರು ಭಕ್ತರ್ರಿ ಅಂತಾರೆ ನಮ್ಮಲ್ಲಿ ಕೆಲವು ಸ್ವಾಮಿ. ಭಕ್ತರಾಗ್ರಿಪ್ಪ ನೀವು ಮೊದಲು. ಎಲ್ಲದಕ್ಕೂ ಆದ ಕಾರಣ ನೀವು ಭಕ್ತರಲ್ಲಿ ನೀವು ಗುರುಗಳಂದ್ರೆ ಭಕ್ತರಲ್ದ ನೀವು ಏನಾಗಕ್ಕೆ ಸಾಧ್ಯನೇ ಇಲ್ಲ. ನೀವೇನು ಅಲ್ಲ ಅಂದಂಗೆ ಅದು ಅರ್ಥ. ಭಕ್ತರಾಗದೆ ಯಾವ ಆಗಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀವು ಭಕ್ತರ ಅಲ್ಲ ಅಂದ್ಕೊಂಡ್ರಿ ಅಂದ್ರೆ ನೀವು ಏನೂ ಅಲ್ಲ ಅಂತ ಮುಂದೆ. ನಾವು ಹೌದ್ರಿ, ನಾವು ಭಕ್ತರ ಅನ್ಕೋರಿ. ನೀವು ಶರಣರಾಗಿರೋ, ಪ್ರಾಣಲಿಂಗಿಗಳಾಗಿರೋ, ಐಕ್ಯಸ್ಥಲ ಆಗಿರೋ, ಆಮೇಲೆ ಹೇಳ್ಕೊಳ್ರಿ ನಾವು ಭಕ್ತರಲ್ರಿ ಅಂದ್ರೆ ನೀವೇನೂ ಅಲ್ಲ. ಇವೆಲ್ಲದಕ್ಕೂ ಯಾರು? ಭಕ್ತಿನೇ ಕಾರಣ. ಭಕ್ತಸ್ಥಳಲ್ಲಿಯೇ ನಿಲ್ಲಬೇಕು. ನಾವು ಶಟಸ್ಥಳವನ್ನು ವಿವೇಚನೆ ಮಾಡುವಾಗ ಸಾಕಷ್ಟು ಸಾರಿ ಹೇಳಿದ್ದೇವೆ, ಭಕ್ತಸ್ಥಳ ಎಷ್ಟು ಪ್ರಾಮುಖ್ಯವನ್ನು ಪಡ್ಕೊಂಡಿದೆ ಅಂತ. ಮತ್ತು ಅದಕ್ಕೆ ಆ ಭಕ್ತಸ್ಥಳದ ಸಾಕಾರ ರೂಪ, ಭಕ್ತಿಯ ಸಾಕಾರ ರೂಪ. ಭಕ್ತಿಯನ್ನು ವಿವಿಧ ರೀತಿಯ ಭಕ್ತಿಯನ್ನು, ಅದು ಅಂತರಂಗದ ಭಕ್ತಿಯೋ ಬಹಿರಂಗದ ಭಕ್ತಿಯೋ, ಭಕ್ತಿಯೇ ಒಂದು ಮೂರ್ತಿಯಾಗಿ ತಂದು ನಿಲ್ಲಿಸಿಬಿಟ್ರೆ ಅದು ಬಸವಣ್ಣನ ಆಕಾರ ಪಡಿತದಂಥದ್ದು. ವಿಚಾರ ಮಾಡಿ ನೀವು. ಮತ್ತು ಬೇರೆ ಯಾರ ಆಕಾರ ಬರೋದಿಲ್ಲ ಅದಕ್ಕೆ. ಭಕ್ತಿ ನಿರಾಕಾರ ಆದ್ರೆ ಆ ನಿರಾಕಾರ ಸ್ವರೂಪದ ಸಾಕಾರ ರೂಪ ಯಾರಂದ್ರೆ ಬಸವಣ್ಣ. ಇನ್ನು ಬೇರೆ ಯಾರನ್ನು ತಂದು ನಿಲ್ಸೋಕ್ಕಾಗೋದಿಲ್ಲ ಅಲ್ಲಿ. ಮತ್ತು ಉಳಿದವ್ರು ಯಾರು ಭಕ್ತರಲ್ಲಿ ಅಂದ್ರೆ ಅಲ್ಲ, ಎಲ್ಲರೂ ಹೌದು, ಅವರು ಭಕ್ತರೇ ಅಲ್ಲ.
ಪ್ರಥಮದಲ್ಲಿ ಬಂದನಿಲ್ಲ ಅವರು ಎಳ್ಳಷ್ಟು ಅಲ್ಲಿ ಆ ಲೆವೆಲಿಗೆ ಆ ಭಕ್ತಿ ಆ ಲೆವೆಲದ ಭಕ್ತ ಸ್ಥಳವನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಅರ್ಥದೊಳಗೆ ಬರೋರು ಯಾರು? ಬಸವಣ್ಣವರು. ಅದಕ್ಕೆ ಅವ್ರು ಹೇಳಿದರು, ಏನು ಹೇಳಿದರು? ಕರಸ್ಥಲದ ಇಷ್ಟಲಿಂಗವು ಅನುಪಮವಾದುದು, ಅದು ಅಂತರಂಗದ ಅರಿವಿನ ಕುರುಹು, ಆದಾಗ್ಯೂ ಅಪರಿಮಿತ ಘನತತ್ವದ ರಹಸ್ಯವನ್ನು ಒಳಗೊಂಡ ಅಲ್ಲಮಪ್ರಭುದೇವರ ಅನುಭವದಂತೆ ಗುರುಸ್ಥಳದ ಇರವು, ಲಿಂಗಸ್ಥಳದ ಇರವು, ಜಂಗಮ ಸ್ಥಳದ ಇರವು, ಪ್ರಸಾದಿ ಸ್ಥಳದ ಇರವೆಲ್ಲವನ್ನೊಳಗೊಂಡಿರುವುದೀ ಕರಸ್ಥಲದ ಲಿಂಗವು. ಎಲ್ಲ ಈ ಕರಸ್ಥಲ ಲಿಂಗದೊಳಗೈತಿ. ಅಷ್ಟು ಸ್ಥಳಗಳು ಈ ಕರಸ್ಥಲದ ಲಿಂಗದೊಳಗೈತಿ. ಬಸವಣ್ಣನವರ ಅಂತರಾಳದಿಂದ ಅಳವಟ್ಟ ಈ ಕರಸ್ಥಲದ ಲಿಂಗದ ಅನುಭವವು ಬಸವಣ್ಣನವರಿಗೆ ಮಾತ್ರ ಅಳವಟ್ಟಿತ್ತೆಂದು ಪ್ರಭುದೇವರು ಹೇಳ್ತಾರೆ. ಇಲ್ಲಿ ಗುರು ಲಿಂಗ ಜಂಗಮ ದಾಸೋಹ ಸಂಪನ್ನನಾಗಿ ನೋಡ್ರಿ, ಗುರುಲಿಂಗ ಜಂಗಮ ದಾಸೋಹ ಸಂಪನ್ನನಾಗಿ ಪರಿಶುದ್ಧ ಪ್ರಸನ್ನ ಪ್ರಶಾಂತತೆಯ ಪ್ರಸಾದ ಅಳವಟ್ಟ ಭಕ್ತ ಸ್ಥಳವು ಮಹಾಗುರು ಬಸವಣ್ಣನವರಿಗಲ್ಲದೆ ಮತ್ತಾರಿಗೂ ಅಳವಡದೆಂದು. ಇದು ಯಾರಿಗೂ ಅಳವಡೋದಿಲ್ಲದು. ಇಟ್ ಈಸ್ ನಾಟ್ ಅವರ್ ಕಪ್ ಆಫ್ ಟೀ. ಇಂಗ್ಲೀಷ್ನಾಗ ಅಂತೇವೆ ನೋಡ್ರಿ, ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತೇವಲ್ಲ, ಹಂಗಿದು. ಹೀಗೆ ಹಂಗೆ ಹೇಳ್ದಂಗೆ ಇದು ಈ ಭಕ್ತ ಸ್ಥಳ ಅನ್ನೋದೈತಲ್ಲ, ಇದು ನಮಗೆ ನಿಮಗೆ ಅಳವಡೋದಲ್ಲಿದು ಅಂದಂಗಿದು. ಯಾರು ಹೇಳಾಕ್ತಾರೆ? ಸ್ವತಃ ಪ್ರಭುದೇವರು ಹೇಳಾಕ್ತಾರೆ. ಯಾರಿಗೆ ಅಳವಡೋದಿದು? ಬಸವಣ್ಣನವರಿಗೆ ಮಾತ್ರ, ಕೇವಲ 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 ಬಸವಣ್ಣನವರಿಗೆ ಮಾತ್ರ ಅಳವಡುವಂಥ ಅಂಥ ಅನುಪಮ ಅನುಭಾವಿ ಮಹಾಗುರು ಬಸವಣ್ಣನವರನ್ನು ಮೊರೆಹೊಕ್ಕು ಹೇಳ್ತಾರೆ ಅವರು. ಭಕ್ತಿ ಸ್ಥಳವಿನ್ನಾರಿಗೆ ಸಾರಿತ್ತು ಬಸವಣ್ಣಂಗಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸಂಗಣ ಬಸವಣ್ಣನ ಮೊರೆಯ ಹೊಕ್ಕು. ಮೊರೆಯ ಹೊಕ್ಕು ಅಂದರೆ ಮೊರೆ ಹೊಕ್ಕು ನಾನು ಬದುಕಿದೆನು ಅಂತ ಪ್ರಭುದೇವರು ಹೇಳಿದರು. ಅಂಥ ಅನುಪಮ ಅನುಭಾವಿ ಮಹಾಗುರು ಬಸವಣ್ಣನವರನ್ನು ಮೊರೆಹೊಕ್ಕು ತಾನು ಬದುಕಿನೆಂದು ಘಂಟಾಘೋಷವಾಗಿ ಅಲ್ಲಿ ನೆರೆದಂಥ ಎಲ್ಲ ಶರಣ ಸಮೂಹದ ಮಧ್ಯದಲ್ಲಿ ಘೋಷಣೆ ಮಾಡಿಬಿಟ್ರು. ಅವರು ಡಿಕ್ಲೇರ್ ಮಾಡಿದರು. ಅವರು ಇಟ್ ಈಸ್ ಎ ಜಜ್ಮೆಂಟ್. ಇದು ಹೇಳಿದ್ರಲ್ಲ ಚನ್ನಬಸವಣ್ಣವ್ರು, ಏನು ರೀ ನೀವೆಲ್ಲ ಹಿಂಗೆ ಮಾಡಿದ್ರಿ, ಮಂದಿ ನಡಕ್ಕೆ ನಿಂತು ಎಲ್ಲ ಒಳಗೆ ಬಗೆಹರಿಸ್ಕೊಳ್ಳೋನು, ಬರಲ್ಲ ಹೋಗೋನು ಒಳಗೆ ಅಂದ ಮೇಲೆ ಪ್ರಭುದೇವರು ಒಳಗೆ ಹೋಗಿ ಮಾತು ಹೇಳಿಲ್ಲ. ಇವನ್ನೆಲ್ಲ ಬಸವಣ್ಣವ್ರ ಕುರಿತು ಯಾವ ಶರಣ ಸಂಕುಲದ ಮಧ್ಯದಲ್ಲೇ ಬಸವಣ್ಣವರ ತಪ್ಪುಗಳನ್ನು ತಪ್ಪಲ್ಲ, ಖರೆ ತಪ್ಪಲ್ಲ ಅಂತ ಗೊತ್ತಿದ್ರು ಸುಮ್ಮದನ್ನು ನಾಟಕೀಯವಾಗಿ ಅವ್ರು ಹೇಳಿದರು. ಅದೇ ಶರಣ ಸಂಕುಲದ ಮಧ್ಯದಲ್ಲಿ ಈ ಘೋಷಣೆ ಮಾಡಾಕ್ತಾರೆ ಬಸವಣ್ಣವ್ರ ಕುರಿತು. ತಪ್ಪು ತಿಳ್ಕೊಬೇಡ್ರಿ ನೀವು ಬಸವಣ್ಣವ್ರ ಬಗ್ಗೆ ಅಂತ ಹೇಳ್ದಂಗೆ ಅದು ನಾ ಹೇಳಿದ್ದಿಲ್ಲ, ಅದು ಹುಸಿಕೋಪ ಅನ್ನೋದನ್ನು ತಾವೇ ಸಾಬೀತುಪಡಿಸಾಕತ್ತಾರೆ ಇಲ್ಲಿ. ಅದೇ ಶರಣ ಸಂಕುಲದ ಮಧ್ಯದಲ್ಲಿ ಎಷ್ಟು ಬಿದ್ದು ಹೇಳಾಕತ್ತಾರ ತಳಗವರು. ನಾನೇನಾದ್ರೂ ಇವತ್ತು ಬದುಕಿದ್ನಿ ಅಂದ್ರೆ ಈ ಸ್ಥಿತಿಗೆ ಬಂದೇನೆ ಅಂದ್ರೆ ಅಂತೇವಲ್ಲ ನಾವೆಲ್ಲ ನಮ್ಗೆ ಹೆಲ್ಪ್ ಮಾಡಿದವ್ರು ನೆನಿತೀವಲ್ಲ. ನಾವು ಇವತ್ತೇನಾದ್ರೂ ಬಂದು ನಿಂತೇನಂದ್ರೆ ಇಂಥವ್ರ ಕಾರಣ ಅಂಥವ್ರ ಕಾರಣ ಅಂತ ನಾವು ಉಪಕಾರ ಸ್ಮರಣೆಯನ್ನು ಮಾಡ್ತೇವಲ್ಲ. ಇದು ಉಪಕಾರ ಸ್ಮರಣೆಯ ದ್ಯೋತಕವಾಗಿರ್ತಕ್ಕಂಥ ವಚನ ಪ್ರಭುದೇವ್ರು ಹೇಳಕ್ಕತ್ತಿರಲಿ. ಏನು ಹೇಳಿದರು? ನಿಮ್ಮ ಶರಣ ಸಂಗಣ ಬಸವಣ್ಣನ ಮೊರೆಯ ಹೊಕ್ಕು ಆತನ ಬಳಿ ಬಂದು ನಾನು ಬದುಕಿದೆನು ಕಾಣ ಗುಹೇಶ್ವರ. ಈ ರೀತಿಯಾಗಿರ್ತಕ್ಕಂಥ ನಿಲುವನ್ನು ಅವರು ವ್ಯಕ್ತಪಡಿಸಿ ಮುಂದವರು ಹೇಳ್ತಾರೆ. ಮುಂದೆ ಅವರೇ ಕಂಟಿನ್ಯೂ ಮಾಡ್ತಾರೆ. ಅವ್ರದ್ದೇ ವಚನಗಳು ಕಂಟಿನ್ಯೂ ಆಗಿ ಅವ್ರದ್ದೇ ವಚನಗಳದಾವೆ. ಅವ್ರದ್ದೇ ವಚನಗಳು ಇನ್ನೂ 3-4 ವಚನ ಬಂದ ಮೇಲೆ ಬಸವಣ್ಣನವರು ವಚನಗಳನ್ನು ಹೇಳಿ ಅವ್ರನ್ನ ಒಳಗೆ ಕರ್ಕೊಂಡು ಹೋಗ್ತಕ್ಕಂಥ ಇವತ್ತು ಇದು ಮುಗಿತೈತೆ ಅಂತ ತಿಳಿದಿದ್ದೆ ನಾನು. ಈ ಸಂಪಾದನೆ ಮೋಸ್ಟ್ಲಿ ಪ್ರಭುದೇವರು ಇವತ್ತು ಮಹಾಮನೆ ಒಳಗೆ ಬಂದುಬಿಡ್ತಾರ ಅಂತ ನಮಗನ್ಸಿತ್ತು. ಈ ವಚನಗಳೇ ಹಾಗೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಏನು ತಯಾರಿ ಮಾಡ್ಕೊಂಡು ಬಂದಿರ್ತೇವೆ ಇಷ್ಟು ಮುಗಿಸ್ಬೇಕಂತ ಬಂದರೆ ಅದು ಒಂದೊಂದು ಸಾರಿ ನಮಗೆ ಆಗೋದಿಲ್ಲ. ಅದಕ್ಕಾಗಿ ಮತ್ತೆ ಪ್ರಭುದೇವರು ಬಸವಣ್ಣವ್ರ ಕುರಿತು ಏನೇನು ಪ್ರಸನ್ನರಾಗಿ ಹೇಳುವಂಥ ವಚನಗಳು ಏನದಾವ ಅನ್ನೋದನ್ನು ಈ ಸಂಪಾದನೆಯಲ್ಲಿ ಏನು ಬರ್ತಾವೆ ಅನ್ನೋದನ್ನು ನಾವು ಮುಂದಿನ ವಾರ ಮತ್ತೆ ಚಿಂತನೆಗೈಯೋಣ. ಎಲ್ಲರಿಗೂ ಶರಣ. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 80 ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರೆದ ಭಾಗ ಕುರಿತು ತಮ್ಮ ಕೋಪವನ್ನು ಸಡಿಲಿಸಿ ಅದಕ್ಕೆ ಚನ್ನಬಸವಣ್ಣವರು, ಮಡಿವಾಳ ಮಾಚಿದೇವರು, ಸಿದ್ದರಾಮೇಶ್ವರರು ಎಲ್ಲರೂ ಅವರಿಬ್ಬರ ಮಹಿಮೆಯನ್ನು ಹೊಗಳಿ ಒಂದು ಏನಪ್ಪ ಅಂದ್ರೆ ನಮ್ಮೆಲ್ಲರ BP ಸ್ವಲ್ಪ ಕಡಿಮೆ ಮಾಡಿವೆ. ಯಾಕಂದ್ರೆ ಇನ್ನು ಕೂಡ್ತಾರೆ ಅನ್ನೋ ಮಟ್ಟಕ್ಕೆ ಇವತ್ತು ತಂದು ನಿಂದಿಸ್ಯಾರ. ಅತ್ಯಂತ ಅವರ ಮೇಲ್ಮಟ್ಟದ ಒಂದು ಉನ್ನತ ವಿಚಾರಗಳು
ಅವ್ರ ವಚನಗಳನ್ನು ಓದಿದಾಗ ಮೈನ ರೋಮಾಂಚನ ಆಗುವಂಥ ಸನ್ನಿವೇಶಗಳನ್ನು ನಮಗೆಲ್ಲ ಉಣಬಡಿಸಿದಂಥ ಡಾಕ್ಟರ್ ಶಂಭು ಹೆಗಡಾಳ್ ಗುರುಗಳಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ವಂದನೆಗಳು. ಅದೇ ರೀತಿ ಇಲ್ಲಿ ನೆರೆದ ಮತ್ತು ಅಂತರ್ಜಾಲದಲ್ಲಿ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ನಾಳೆ 8/2/2026 ರವಿವಾರ ಬಸವ ಸಮಿತಿ ಕಲಬುರಗಿಯಿಂದ ಲಿಂಗೈಕ್ಯ ಲಕ್ಷಮ್ಮ ರಾಚನಗೌಡ ಮುದ್ನಾಳ್, ಲಿಂಗೈಕ್ಯ ರಾಚನಗೌಡ ದಂಡೆಪ್ಪ ಮುದ್ನಾಳ್ ಹಾಗೂ ಲಿಂಗೈಕ್ಯ ವಿಶ್ವನಾಥ್ ರೆಡ್ಡಿ ಮುತ್ನಾಳ್ ಸ್ಮರಣಾರ್ಥ 887ನೇ ಅರಿವಿನ ಮನೆ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಡಾಕ್ಟರ್ ವಿವೇಕಾನಂದ ಸಜ್ಜನ್. ವಿಷಯ ಕನ್ನಡ ಬಸವ ಕಥನಗಳು ಹಾಗೂ ವಚನಗಳ ತೌಲನಿಕ ಆಯಾಮಗಳು. ದತ್ತಿ ದಾಸೋಹಿಗಳು ಶ್ರೀ ಹನುಮಂತರೆಡ್ಡಿ ಮುದ್ನಾಳ್ ಹಾಗೂ ಪರಿವಾರ. ಸೋಮವಾರ ದಿನಾಂಕ 9/2/2026 ಸಂಜೆ 6ಕ್ಕೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಅನುಭವ ಪೂಜ್ಯ ಶ್ರೀ ಸಿದ್ದರಾಮ ಬೆಲ್ದಾಳ್ ಶರಣರು, ಅಧ್ಯಕ್ಷರು ಬಸವ ಮಹಾಮನಿ ಸಂಸ್ಥೆ ಬಸವ ಕಲ್ಯಾಣ. ವಿಷಯ ಬಸವನ ನಿಜಯೋಗದಿಂ ಹಸನಾಯಿತೈ ಲೋಕ, ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹೃದಯ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಬೇಕಂತ ವಿನಂತಿಸಿಕೊಳ್ತಾ ಈಗ ವಚನ ಮಂಗಲ ಬಸವರಾಜ್ ತುಗ್ಗಿಯಣ್ಣವರಿಂದ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯತು ಶಿಶುಮಾಂತ ಲಿಂಗೇಶಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯತು ಶಿಶುಮಹಾಂತ ಲಿಂಗೇಶಗೆ. ಧರೆಯ ಭಕ್ತರ ಮಹೇಶ್ವರರುಗಳ ಗುರುಪುತ್ರಗೆ, ಶರಣ ಬಸವಾದಿ ಪ್ರಮಥರ ಕಂದಗೆ. ಧರೆಯ ಭಕ್ತರ ಮಹೇಶ್ವರರುಗಳ ಗುರುಪುತ್ರಗೆ, ಶರಣ ಬಸವಾದಿ ಪ್ರಮಥರ ಕಂದಗೆ. ಪರಶಿವನ ಪಾರ್ವತಿಯ ತೊಡೆಯ ಮೇಲಾಡುತ್ತಲಿ, ಪರಶಿವನ ಪಾರ್ವತಿಯ ತೊಡೆಯ ಮೇಲಾಡುತ್ತಲಿ. ಹರುಷಾಬ್ದಿ ಹೆಚ್ಚಿಸುವ ಗುರುಪುತ್ರಗೆ, ಹರುಷಾಬ್ದಿ ಹೆಚ್ಚಿಸುವ ಗುರುಪುತ್ರಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯತು ಶಿಶು ಮಹಾಂತ ಲಿಂಗೇಶಗೆ. ಆಕಾಶವನು ಮೋಡ ಮುಸಕಿದರೂ ಕೆಡದಂತೆ, ಏಕಾಗ್ರ ಚಿತ್ತದಲ್ಲಿ ಮನವ ನಡಗಿ. ಆಕಾಶವನು ಮೋಡ ಮುಸುಕಿದರೂ ಕೆಡದಂತೆ, ಏಕಾಗ್ರ ಚಿತ್ತದಲ್ಲಿ ಮನವ ನಡಗಿ. ಬೇಕು ಬೇಡೆಂಬೆರಡು ಭವಬೀಜಗಳ ಹುರಿದು, ಬೇಕು ಬೇಡೆಂಬೆರಡು ಭವಬೀಜಗಳ ಹುರಿದು. ಲೋಕದೊಳಗಿದ್ದು ಇಲ್ಲದ ಮಹಿಮಗೆ, ಲೋಕದೊಳಗಿದ್ದು ಇಲ್ಲದ ಮಹಿಮಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯತು ಶಿಶು ಮಹಾಂತ ಲಿಂಗೇಶಗೆ. ಹೆಂಗೆ ಮಾಳ್ಪರು ಹಾಗೆ ಸಕಲೋಪಚಾರಗಳು, ಮಂಗಳದ ಶಿಶುವಾಗಿ ಕೈಗೊಳ್ಳುತ್ತಲೀ. ಹೆಂಗೆ ಮಾಳ್ಪರು ಹಾಗೆ ಸಕಲೋಪಚಾರಗಳು, ಮಂಗಳದ ಶಿಶುವಾಗಿ ಕೈಗೊಳ್ಳುತ್ತಲೀ. ಬಂಗಾರ ಕಬ್ಬಿಣವು ಹಿರಿಕಿರಿದು ಸಮಗೊಂಡು, ಬಂಗಾರ ಕಬ್ಬಿಣವು ಹಿರಿಕಿರಿದು ಸಮಗೊಂಡ. ಲಿಂಗ ಮಹಾಂತೇಶ್ವರ ಜಗತ್ಪುತ್ರಗೆ, ಲಿಂಗ ಮಹಾಂತೇಶ್ವರ ಜಗತ್ಪುತ್ರಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಜಯತು ಶಿಶು ಮಹಾಂತ ಲಿಂಗೇಶಗೆ. ಜಯ ಜಯತು ಜಯ ಜಯತು ಶಿಶು ಮಹಾಂತ ಲಿಂಗೇಶಗೆ. ಎಲ್ಲರಿಗೂ ಶರಣ ಶರಣಾರ್ಥಿ. ಬಸವಾ ಬಸವಾ ಬಸವಾ. ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ,
रुद्राक्षि बसवाय नमः मंत्र बसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदंग बसवाय नमः निष्प्रपंच बसवाय नमः निरंजन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು
ಒಲಿಸುವ ಪರಿ. ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ.